ಹಾಯ್ ಗಾಯ್ಸ್, ವೆಲ್ಕಮ್ ಟು ಫ್ಯೂಚರ್ ಲೀಡರ್ಸ್ ಅಕಾಡೆಮಿ. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಓಕೆ, ಸೊ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್. ಅದೇನಪ್ಪ ಅಂತಂದ್ರೆ, ಇದೇ ತಿಂಗಳು 21ನೇ ತಾರೀಕಿಗೆ ಉಚಿತ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ SSC GD ಎಕ್ಸಾಮ್ಗೋಸ್ಕರ ಹಾಗೂ ಅಗ್ನಿವೀರ್ ಎಕ್ಸಾಮ್ಗೋಸ್ಕರ. ಓಕೆ, ಆ ಒಂದು ಕಾರ್ಯಾಗಾರವನ್ನು ನೀವು ಅಟೆಂಡ್ ಮಾಡಲೇಬೇಕು. ಅದರ ನಂತರ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ. ಸರ್ಪ್ರೈಸಿಂಗ್ ಏನಪ್ಪಾ ಅಂತಂದ್ರೆ, ಆಫ್ಲೈನ್ ಕ್ಲಾಸ್ ಜೊತೆಗೆ ನಿಮಗೆ ಫಿಸಿಕಲ್ ಅನ್ನು ಕೂಡ ನೀಡಲಾಗ್ತದ. ಓಕೆ, ಅದ್ರ ಜೊತೆಗೆ ಲೈಬ್ರರಿ ಫೆಸಿಲಿಟಿ ಕೂಡ ಕೊಡ್ಲಾಗ್ತದ. ರೂಮ್ ಫೆಸಿಲಿಟಿ ಬೇಕಾದ್ರೆ ರೂಮ್ ಫೆಸಿಲಿಟಿ ಕೂಡ ಕೊಡ್ತಾ ಇದ್ದೀವಿ. ಓಕೆ, ಲೈಬ್ರರಿ ಫಿಸಿಕಲ್ ಕ್ಲಾಸಸ್ ಬಂದ್ಬಿಟ್ಟು ಎಲ್ಲ ಒಂದೇ ಫೀಸಲ್ಲಿ ಇರ್ತದೆ, ಆಫ್ಲೈನ್ ಕ್ಲಾಸ್ ಫೀಸಲ್ಲಿ. ಓಕೆ, ಸೊ ಅತಿ ಕಡಿಮೆ ಫೀಸಲ್ಲಿ ನಾವು ಎಲ್ರಿಗೂ ಒಂದು ನಾಲೆಜ್ ಅನ್ನ ಶೇರ್ ಮಾಡೋಂಥ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಓಕೆ, ಬಂದು ಅಡ್ಮಿಷನ್ ತಗೊಂಡು ನಿಮ್ಮ ಒಂದು ಕರಿಯರನ್ನು ನೀವು ಡೆವಲಪ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಕರಿಯರಲ್ಲಿ ನೀವು ಸಕ್ಸಸ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಓಕೆ, ಕ್ಲಾಸಸ್ ಎಲ್ಲೂ ಚೆನ್ನಾಗಿ ಬರ್ತಾ ಇದ್ದಾವೆ ಅಂತ ಅನ್ಕೊಳ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲೂ ಕೂಡ ಶೇರ್ ಮಾಡಿ. ಓಕೆ, 5ರಿಂದ 10 ಕ್ವಶನ್ ಕೂಡ ಬಂದರೂ ಕೂಡ ಅಲ್ಲಿ ನಿಮ್ಮ ರ್ಯಾಂಕಿಂಗ್ ಬಹಳ ಡಿಪೆಂಡ್ ಆಗ್ತದೆ. 0.25 ಮಾರ್ಕ್ಸ್ ಅಲ್ಲಿ ಕೂಡ ನಿಮ್ಮ ರ್ಯಾಂಕಿಂಗ್ ಡಿಫೈನ್ ಆಗುತ್ತೆ. ಓಕೆ, ಸೊ ನೋಡಿ, ಪ್ರತಿಯೊಂದು ಕ್ವಶನ್ ಅನ್ನ ಚೆನ್ನಾಗಿ ಕಲ್ಕೊಳ್ರಿ. ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತೀನಿ, ಲಿಂಕ್ ಮಾಡ್ತಾ ಇರ್ತೀನಿ ಒಂದಕ್ಕೊಂದು. ಸೊ ಎಲ್ಲಾನು ಅರ್ಥ ಮಾಡ್ಕೊಂಡು ಕಲ್ಕೊಳ್ರಿ. ಪದೇ ಪದೇ ವಿಡಿಯೋಸ್ ಅನ್ನ ನೋಡ್ರಿ. ಅರ್ಥ ಆಗ್ಲಿಲ್ಲ ಅಂತಂದ್ರೆ ಕಮೆಂಟ್ ಕೂಡ ನೀವು ನಾನು ಮಾಡ್ರಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕ್ರಿ. ನಾನು ಅದನ್ನು ತಗೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕ ಗ್ಯಾರಂಟಿ ಮಾಡೇ ಮಾಡ್ತೀನಿ. ಓಕೆ, ಸೊ ಹಾಗಿದ್ಮೇಲೆ ತಡ ಮಾಡೋದು ಬೇಡ, ಫಸ್ಟ್ ಕ್ವಶನ್ ನೋಡೋಣ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು, ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಇದೆ. ಅತಿ ಈಸಿ ಆದಂತ ಕ್ವಶನ್ಸ್ ಆಗಿರ್ತದೆ. ಓಕೆ, ಹಾಗಾದ್ರೆ ನೋಡೋಣ, ಅದ್ರ ರಿಲೇಟೆಡ್ ಕ್ವಶನ್ಸ್ ಕೂಡ ನೋಡೋಣ. ನೋ ಮ್ಯಾಟರ್. ವಾಟ್ ಈಸ್ ದಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂದ್ರೆ ನೀರಿನ ಒಂದು ಕುದಿಯುವ ಬಿಂದು ಎಷ್ಟು ಅಂತ ಕೇಳ್ತಾನೆ. ಅದನ್ನ ಕೆಲವೊಬ್ರು ಅಲ್ಲಿ ಕನ್ಫ್ಯೂಸ್ ಮಾಡಿದ್ದಾನೆ. ಮೊದಲೇ ಬಾರಿಗೆ ಏನ್ ಕೊಡ್ತಾರಪ್ಪ ಅಂದ್ರೆ 100 ಡಿಗ್ರಿ ಕೆಲ್ವಿನ್ ಅಂತ ಕೊಡ್ತಾನೆ. ಓಕೆ, ಆಮೇಲೆ 100 ಡಿಗ್ರಿ ಫ್ಯಾರನೈಟ್ ಅಂತ ಕೊಡ್ತಾನೆ. ಕೆಲವು ಡಿಗ್ರಿ ಬರಲ್ಲ. 100 ಕೆಲ್ವಿನ್ ಅಂತ ಕೊಡ್ತಾನೆ, ಅಥವಾ 100 ಡಿಗ್ರಿ ಫ್ಯಾರನೈಟ್ ಅಂತ ಕೊಡ್ತಾನೆ. ನೆಕ್ಸ್ಟ್ 100 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಡ್ತಾನೆ, ಅಥವಾ 273 ಕೆಲ್ವಿನ್ ಅಂತ ಕೊಡ್ತಾನೆ. ಅರ್ಥ ಆಗ್ತದೆ? ಸೊ ಈ ರೀತಿ ಕೊಟ್ಟಾಗ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಬ್ವಿಯಸ್ಲಿ 100 ಡಿಗ್ರಿ ಸೆಲ್ಸಿಯಸ್ ಕರೆಕ್ಟ್ ಆದ ಆನ್ಸರ್. ಓಕೆ, ಸೊ ಇದನ್ನು ನೀವು ಕೆಲ್ವಿನ್ ಕನ್ವರ್ಟ್ ಮಾಡ್ಬೇಕಾದ್ರೆ ಪ್ಲಸ್ ಇದನ್ನ ಮಾಡ್ಕೊಳ್ಬೇಕು. ಇದರಲ್ಲಿ ಪ್ಲಸ್ ಮಾಡಿದಾಗ 373 ಕೆಲ್ವಿನ್ ಏನಪ್ಪಾ ಅಂತಂದ್ರೆ ಇದು ಬಾಯ್ಲಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಗತ್ತೆ. ಹಾಗಾದ್ರೆ ಈ ಟೆಂಪರೇಚರ್ನ ಒಂದು SI ಯೂನಿಟ್ ಏನಪ್ಪಾ ಅಂತ ನೋಡ್ತಾ ಹೋದ್ರಲ್ಲಿ ಅದು ಕೆಲ್ವಿನ್ ಅಂತ ಹೇಳ್ತೀವಿ. ಕೆಲ್ವಿನ್ ಅನ್ನೋದು ಏನಪ್ಪಾ ಅಂತಂದ್ರೆ ಟೆಂಪರೇಚರ್ನ ಒಂದು SI ಯೂನಿಟ್ ಆಗಿರ್ತದ. ಸಾರಿ. ಸೊ ಕೆಲ್ವಿನ್ ಅಂತಂದ್ಮೇಲೆ ಇವಾಗ ನಮ್ಮ ಬಾಡಿ ಟೆಂಪರೇಚರ್ನ ಕೇಳ್ತಾರೆ. ಬಾಡಿ ಟೆಂಪರೇಚರ್ ನೋಡಿ, 37 ಡಿಗ್ರಿ ಸೆಲ್ಸಿಯಸ್ ನಮ್ದು ಬಾಡಿ ಟೆಂಪರೇಚರ್ ಇರ್ತದ. ರೂಮ್ ಟೆಂಪರೇಚರ್ ಇದ್ದಾಗ 27 ಡಿಗ್ರಿ ಸೆಲ್ಸಿಯಸ್ ಇರ್ತದ. 10 ಮೈನಸ್ ಮಾಡಬೇಕು. ಇನ್ನ ಈ 37 ಡಿಗ್ರಿ ಸೆಲ್ಸಿಯಸ್ ಅನ್ನ ನಮಗೆ ಫ್ಯಾರನೈಟ್ ಅಲ್ಲಿ ಕೇಳ್ತಾನೆ. ಎಷ್ಟಿರುತ್ತೆ ಅಂದ್ರೆ 98.6 ಡಿಗ್ರಿ ಫ್ಯಾರನೈಟ್ ಇರ್ತದ. 98 ಇಲ್ಲಿ ಬರಲ್ಲ, ಇಲ್ಲಿ 98.6 ಡಿಗ್ರಿ ಫ್ಯಾರನೈಟ್ ಇರ್ತದ ನಮ್ಮ ಬಾಡಿ ಟೆಂಪರೇಚರ್. ದಯವಿಟ್ಟು ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಓಕೆ, ಫ್ಯಾರನೈಟ್ ಅಲ್ಲೇ ಕೇಳ್ತಾನೆ, ಕನ್ಫ್ಯೂಸ್ ಮಾಡಕ್ಕೆ. ಓಕೆ, ಬಾಡಿ ಟೆಂಪರೇಚರ್ ಸೆಲ್ಸಿಯಸ್ ಅಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಇದ್ರೆ ರೂಮ್ ಟೆಂಪರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಹಾಗಾದ್ರೆ ಮರ್ಕ್ಯೂರಿಯನ್ನ ನಾವು ಲ್ಯಾಬೊರೇಟರಿ ಯಾವ್ದು ಮರ್ಕ್ಯೂರಿ ಎಂದು ಬರ್ತದ, ಮರ್ಕ್ಯೂರಿ ಥರ್ಮೋಮೀಟರ್ ಬರ್ತವೆ, ಆಮೇಲೆ ಆಲ್ಕೋಹಾಲ್ ಥರ್ಮೋಮೀಟರ್ ಬರ್ತವೆ. ಹಾಗಾದ್ರೆ ನಾವು ಲ್ಯಾಬೊರೇಟರಿಯಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತ, ನಾವಿವಾಗ ಡಿಜಿಟಲ್ ಥರ್ಮೋಮೀಟರ್ ನ ಯೂಸ್ ಮಾಡ್ತಾ ಇದೀವಿ. ಡಾಕ್ಟರ್ಸ್ ಎಲ್ಲ ಏನ್ ಮಾಡ್ತಾ ಇದೀವಿ, ಡಿಜಿಟಲ್ ಥರ್ಮೋಮೀಟರ್ ನ ಯೂಸ್ ಮಾಡ್ತಾ ಇದೀವಿ. ಆದ್ರೆ ಲ್ಯಾಬೊರೇಟರಿ ಲ್ಯಾಬ್ಗಳಲ್ಲಿ ಯಾವ್ದು ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಆಲ್ಕೋಹಾಲ್ ಥರ್ಮೋಮೀಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಆಲ್ಕೋಹಾಲ್ ಥರ್ಮೋಮೀಟರ್ನ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಒಂದೇ ನಿಮಿಷ. ಆಲ್ಕೋಹಾಲ್ ಥರ್ಮೋಮೀಟರ್. ಸೊ ಆಲ್ಕೋಹಾಲ್ ಥರ್ಮೋಮೀಟರ್ ಕಲರ್ ಅದು ರೆಡ್ ಕಲರ್ ಆಗಿರ್ತದೆ. ಸೊ ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಲರ್ ಅನ್ನ ಮಿಕ್ಸ್ ಮಾಡಿರ್ತಾರೆ. ಯಾಕಂದ್ರೆ ನಮಗೆ ವಿಸಿಬಲ್ ಆಗಬೇಕು, ಅದು ಕಣ್ಣಿಗೆ ಕಾಣಬೇಕಲ್ಲ. ಸೊ ಹಾಗಾಗಿ ಕಲರ್ ಮಿಕ್ಸ್ ಮಾಡಿರ್ತಾರೆ. ಓಕೆ, ಸೊ ಇವಾಗ ಬಾಯ್ಲಿಂಗ್ ಪಾಯಿಂಟ್ ಗೊತ್ತಾಯ್ತು. ಇನ್ನ ನೀರಿನ ಒಂದು ಕರಗುವ ಬಿಂದು ಅಂದ್ರೆ ಐಸ್ ಆಗಿರ್ತದೆ ನೋಡ್ರಿ. ಐಸ್ ಇರ್ತದಲ್ಲ, ಐಸ್ ಅಲ್ಲಿ ಈ ಐಸ್ ಅಂದ್ರೆ ಬರ್ಫ್, ಮಂಜುಗಡ್ಡೆ 0 ಡಿಗ್ರಿ ಸೆಲ್ಸಿಯಸ್ ಕೂಡ ಏನಾಗ್ತದ, ಮೆಲ್ಟ್ ಆಗ್ತದ. 0 ಡಿಗ್ರಿ ಸೆಲ್ಸಿಯಸ್ ಬಂದಾಗ ಏನಪ್ಪಾ ಅಂದ್ರೆ ಮೆಲ್ಟ್ ಆಗ್ತದೆ. ಇದ್ರ ಕೆಳಗೆ ಹೋಗದಾಗ ಏನಪ್ಪಾ ಅಂತಂದ್ರೆ ಫ್ರೀಸ್ ಆಗ್ತದ. ಫ್ರೀಸ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಐಸ್ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಐಸ್ ಅಂದ್ರೆ ಮಂಜುಗಡ್ಡೆ ಆಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ, ಪರಿವರ್ತನೆ ಹೊಂದುತ್ತದೆ. ಸೊ ನಿಮಗೆ ಟೆಂಪರೇಚರ್ ಬಗ್ಗೆ ಬಹಳ ಕ್ವಶನ್ ಕೇಳ್ತಾನೆ. ಅಂದ್ರೆ ಗೊತ್ತಿರಬೇಕು, ಸ್ಲೈಟ್ ಆಗಿ ಏನಾದ್ರು ಆಗ್ತದೆ, ಬಾಡಿ ಟೆಂಪರೇಚರ್ ಗೊತ್ತಿರಬೇಕು, ಅದು ಫ್ಯಾರನೈಟ್ ಅಲ್ಲಿ ಗೊತ್ತಿರಬೇಕು, ರೂಮ್ ಟೆಂಪರೇಚರ್ ಗೊತ್ತಿರಬೇಕು. ಯಾವ್ದನ್ನ ಬಳಸ್ತೀವಿ ನಾವು ಟೆಂಪರೇಚರ್ನ ಅಳೆಯಕ್ಕೆ,
ಓಕೆ, ಥರ್ಮೋಮೀಟರ್ನ ಬಳಸ್ತೀವಿ. ಯಾವ ಥರ್ಮೋಮೀಟರ್ ಬಳಸ್ತೀವಿ? ಆಲ್ಕೋಹಾಲ್ ಥರ್ಮೋಮೀಟರ್ನ ಬಳಸ್ತೀವಿ. ತಿಳಿತಾ? ಇನ್ನೊಂದು ಇದಾದ್ಮೇಲೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ ಕೇಳಿ. ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ಇದೆ, ಅಂದ್ರೆ ಮ್ಯಾಟರ್ ಇನ್ ಅವರ್ ಸರೌಂಡಿಂಗ್ ಅನ್ನೋ ಒಂದು ಚಾಪ್ಟರ್ ನಾವು 9th ಅಲ್ಲಿ ಇದೆ. ಸೊ ಅದರಲ್ಲಿ ಸಾಲಿಡ್ ಸ್ಟೇಟ್ ಇರ್ತದ, ಹೌದಾ? ಸಾಲಿಡ್ ಇರ್ತದೆ, ಲಿಕ್ವಿಡ್ ಇರ್ತದ, ಆಮೇಲೆ ಗ್ಯಾಸ್ ಇರ್ತದ. ಅದಾದ ನಂತರ ಇನ್ನೊಂದು ಕೇಳ್ತಾನೆ, ಏನಪ್ಪ ಅಂದ್ರೆ ಪ್ಲಾಸ್ಮಾ ಅಂತ ಇರ್ತದೆ. ನಂತರ ಬರೋದು ಬೋರ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ, BIC ಅಂತ ಬರ್ತದೆ. ಬೋರ್ ಐನ್ಸ್ಟೀನ್ ಕಂಡೆನ್ಸೇಟ್ ಅಂತ ಬರ್ತದೆ. ಈ ಎಷ್ಟು ಪದಪ್ಪ ಅಂದ್ರೆ 5 ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂದ್ರೆ ಈಗ ನಮ್ಮ ಒಂದು ವಸ್ತುಗಳಲ್ಲಿ ಏನಪ್ಪಾ ಅಂದ್ರೆ 5 ರೀತಿಯಾದಂತ ವಸ್ತುಗಳದಾವ. ಅದು ಘನ ರೀತಿಯಲ್ಲಿ ಸಿಗ್ತಾವ, ಆಮೇಲೆ ಆ ಏನ್ ಹೇಳ್ತೀವಿ ಇದು ದ್ರವ ರೀತಿಯಲ್ಲಿ ಸಿಗ್ತಾವೆ, ಆಮೇಲೆ ಅನಿಲ ರೂಪದಲ್ಲಿ ಸಿಗ್ತಾವ, ನೆಕ್ಸ್ಟ್ ಪ್ಲಾಸ್ಮಾ ರೂಪದಲ್ಲಿ ಸಿಗ್ತಾವ, ಬೋರ್ ಐನ್ಸ್ಟೀನ್ ಕಂಡೆನ್ಸೇಟ್ ರೂಪದಲ್ಲಿ ಸಿಗ್ತಾವ. ಅದನ್ನ ನಾವು ಸ್ಟಡಿ ಮಾಡೋದು ಏನಪ್ಪಾ ಅಂದ್ರೆ ಇವು ಮೂರನ್ನ ಮಾಡ್ತೀವಿ, ಘನ, ದ್ರವ ಮತ್ತು ಅನಿಲ ಅಂತ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಮಾಡ್ತೀವಿ. ಹಾಗಾದ್ರೆ ಸಾಲಿಡ್ ಇದ್ದದ್ದು, ಘನ ಇದ್ದದ್ದು ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತದಪ್ಪ ಅಂತಂದ್ರೆ, ಅದಕ್ಕೆ ಲಿಕ್ವಿಡ್ ಆಗ್ತದೆ ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ? ಮೆಲ್ಟಿಂಗ್ ಅಂತ ಕರಿತೀವಿ. ಲಿಕ್ವಿಡ್ ಇದ್ದದ್ದು ಗ್ಯಾಸ್ ಆಗ್ತಾ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಎವಾಪರೇಷನ್ ಅಂತ ಕರಿತೀವಿ. ಹಾಗಾದ್ರೆ ಗ್ಯಾಸ್ ಇದ್ದದ್ದು ಡೈರೆಕ್ಟ್ ಆಗಿ ಸಾಲಿಡ್ ಆಗ್ತಾ ಇದೆಪ್ಪ ಅಂತಂದ್ರೆ ಅದಕ್ಕೆ ಡಿಫ್ಯೂಷನ್ ಅಂತ ಕರಿತೀವಿ. ಡಿಫ್ಯೂಷನ್ ಅಂತ ಕರಿತೀವಿ. ಸಾಲಿಡ್ ಇದು ಡೈರೆಕ್ಟ್ ಆಗಿ ಗ್ಯಾಸ್ ಆಗ್ತಾ ಇತ್ತಪ್ಪ ಅಂತಂದ್ರೆ ಅದಕ್ಕೆ ಸಬ್ಲಿಮೇಷನ್ ಅಂತ ಕರಿತೀವಿ. ಸಬ್ಲಿಮೇಷನ್ಗೆ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ ಕ್ಯಾಂಫರ್, ಅಂದ್ರೆ ಕರ್ಪೂರ ಅಂತ ಬರಿತೀನಿ. ಕರ್ಪೂರ ನೀವು ಅದಕ್ಕೆ ಬೆಂಕಿ ಹಚ್ಚೋದಾಗ ಏನಾಗ್ತದಪ್ಪ ಅಂದ್ರೆ ಅದು ನೀರಾಗಂಗಿಲ್ಲ, ಡೈರೆಕ್ಟ್ ಆಗಿ ಗ್ಯಾಸ್ ಕನ್ವರ್ಟ್ ಆಗೋಗ್ಬಿಡ್ತದ, ಅನಿಲ ರೂಪದಲ್ಲಿ ಮಾಯ ಆಗಿಬಿಡ್ತದ, ಹೌದಾ? ಅದಾದ ನಂತರ ಗ್ಯಾಸ್ ಇದ್ದದ್ದು ಲಿಕ್ವಿಡ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಕಂಡೆನ್ಸೇಷನ್ ಅಂತ ಕರಿತೀವಿ. ಇದನ್ನ ಎಲ್ಲಿ ಅಬ್ಸರ್ವ್ ಮಾಡಿರ್ತೀರಪ್ಪ ಅಂತಂದ್ರೆ ಕಾಮನ್ ಆಗಿ ಎಲ್ಲರ ಮನೆಯಲ್ಲಿ ಚಹಾ ಮಾಡ್ತಾರೆ. ಚಹಾ ಮಾಡಿದ್ಮೇಲೆ ಅದ್ರ ಮೇಲೆ ಏನಾದ್ರು ಪ್ಲೇಟ್ ಅನ್ನ ಮುಚ್ಚಿದ್ರೆ ಆ ಪ್ಲೇಟ್ಗೆ ಕುದಿಯುವಾಗ ಏನಪ್ಪಾ ಅಂದ್ರೆ ಆ ಗಾಳಿ ಅಂದ್ರೆ ಗ್ಯಾಸ್ ಅನಿಲ ರೂಪದಲ್ಲಿ ಇರ್ತಕ್ಕಂಥ ಒಂದು ನೀರಿನ ಒಂದು ಅಂಶ ಅಲ್ಲಿ ಹೋಗಿ ಡೆಪಾಸಿಟ್ ಅಂದ್ರೆ ಕಂಡೆನ್ಸ್ ಆಗ್ತದೆ. ಕಂಡೆನ್ಸ್ ಅಂದ್ರೆ ಕೂತ್ಕೊಳ್ಳೋದು ಅಲ್ಲೇ. ಆಮೇಲೆ ನೀವು ತಗೊಂಡ್ ನೋಡಿದಾಗ ಪ್ಲೇಟ್ಗೆ ನೀರು ಸೋರ್ ಹೋಗ್ಬಿಡ್ತದ. ಅದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಕಂಡೆನ್ಸೇಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನ ಲಿಕ್ವಿಡ್ ಟು ಸಾಲಿಡ್ ಆಗ್ಬೇಕಂತಂದ್ರೆ ಅದ ಏನಪ್ಪಾ ಅಂದ್ರೆ ದ್ರವದಿಂದ ನಮಗೆ ಘನ ಆಗಬೇಕು ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಫ್ರೀಸಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಇಷ್ಟೆಲ್ಲ ಏನಪ್ಪಾ ಅಂದ್ರೆ ನಮಗೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಲ್ಲಿ ಬರ್ತಾವ. ಆಮೇಲೆ ಸಾಲಿಡ್ ಅಲ್ಲಿ ಏನಪ್ಪಾ ಅಂದ್ರೆ ಅತಿ ಗಟ್ಟಿಯಾಗಿರ್ತದೆ, ಫಿಕ್ಸ್ ಇರ್ತದ, ಅದೇ ಒಂದು ತನ್ನದೇ ಆದಂತ ರೂಪವನ್ನು ಹೊಂದಿರ್ತದ. ಅದರ ಲಿಕ್ವಿಡ್ ತನ್ನದೇ ಅಂತ ಯಾವುದೇ ರೂಪ ಹೊಂದಿರಂಗಿಲ್ಲ. ಗ್ಯಾಸ್ಗೆ ರೂಪನೂ ಇಲ್ಲ, ಅದಕ್ಕೆ ಒಂದು ಕಾನ್ಸ್ಟೆಂಟ್ ಆದಂತ ಒಂದು ಏನಪ್ಪಾ ಅಂದ್ರೆ ಅದರ ಒಂದು ರಾಶಿನೂ ಕೂಡ ಇರಂಗಿಲ್ಲ. ಓಕೆ, ತಿಳಿತಂತ ಅನ್ಕೊಳ್ತೀವಿ. ಹಾಗಾದ್ರೆ ಆನ್ಸರ್ ನೋಡಿ, ವಾಟರ್ ಏನಪ್ಪಾ ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್. ಕರೆಕ್ಟ್ ಆದ ಉತ್ತರ 100 ಡಿಗ್ರಿ ಸೆಲ್ಸಿಯಸ್, ಇದು ಆನ್ಸರ್. ನೆಕ್ಸ್ಟ್ ಕ್ವಶನ್, ನೇಮ್ ದ ಪ್ರೊಸೆಸ್ ಬೈ ವಿಚ್ ದ ಪ್ಲಾಂಟ್ ಮೇಕ್ ದರ್ ಓನ್ ಫುಡ್ ಅಂತ ಇದೆ. ಯಾವ ಒಂದು ಕ್ರಿಯೆಯಿಂದ ಸಸ್ಯಗಳು ತಮ್ಮ ಆಹಾರವನ್ನ ತಯಾರಿಸ್ಕೊಳ್ತವೆ ಅಂತ ಕ್ವಶನ್ ಇದೆ. ನಿಮ್ಗೆಲ್ರಿಗೂ ಗೊತ್ತಾ ಇದೆ, ಈ ರೀತಿ ಹೇಳಿದ ತಕ್ಷಣ ನಿಮ್ಗೆಲ್ರಿಗೂ ಬರೋದು ದ್ವಿತೀಯ ಸಂಶ್ಲೇಷಣೆ. ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಬರ್ತದ. ದ್ವಿತೀಯ ಸಂಶ್ಲೇಷಣೆ ಅಂತ ಬರ್ತದೆ. ನಾವು ಇಂಗ್ಲಿಷ್ ಅಲ್ಲಿ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಹಾಗಾದ್ರೆ ಈ ಫೋಟೋಸಿಂಥಸಿಸ್ ಅನ್ನುವಂತ ಒಂದು ಕ್ರಿಯೆ 2 ರೂಪದಲ್ಲಿ ನಡೀತದೆ. ಒಂದು ಬೆಳಕಿನ ಸಹಾಯದಿಂದ ಮತ್ತು ಇನ್ನೊಂದು ಬೆಳಕಿನ ಸಹಾಯ ಇಲ್ಲದೆ. ಬೆಳಕಿನ ಸಹಾಯದಿಂದ ನಡೀತಕ್ಕಂತಹ ಒಂದು ಫೋಟೋಸಿಂಥಸಿಸ್ ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಗ್ರಹಣ ಅಂತ ಕರಿತೀವಿ. ಇನ್ನ ಬೆಳಕಿಲ್ಲದೆ ಇರ್ತಕ್ಕಂತಹ ಒಂದು ದ್ವಿತೀಯ ಸಂಶ್ಲೇಷಣಾ ಕ್ರಿಯೆಗೆ ಅಥವಾ ಫೋಟೋಸಿಂಥಸಿಸ್ ಪ್ರೊಸೆಸ್ಗೆ ನಾವು ಸ್ಟ್ರೋಮಾ ಅಂತ ಕರಿತೀವಿ. ಹೌದಪ್ಪ, ಈಗ ಫೋಟೋಸಿಂಥಸಿಸ್ ಏನೋ ಆಯ್ತು. ಹಾಗಾದ್ರೆ ಇದು ಯಾವ್ದ್ರ ಒಂದು ಹೆಲ್ಪ್ ಇಂದ ಆಗ್ತದ? ಹೆಲ್ಪ್ ಏನಪ್ಪಾ ಅಂತಂದ್ರೆ ಸನ್ಲೈಟ್ ಬೇಕು, ಸೂರ್ಯನ ಬಿಸಿಲು ಬೇಕು, ಆಮೇಲೆ ವಾಟರ್ ಬೇಕು, ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಬೇಕು. ಇವೆಲ್ಲ ಸೇರ್ಕೊಂಡು ಏನಪ್ಪಾ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಆಗ್ತಾವ.
ಹೈಡ್ರೇಟ್ ಆಗ್ತಾವ, ಎನರ್ಜಿ ಅಂತ ಹೇಳ್ತೀವಿ ನಾವು, ಇದು ಎನರ್ಜಿ ಆಗಿ ಕನ್ವರ್ಟ್ ಆಗ್ತದ. ಸೊ ಈ ರೀತಿಯಾದಂಥದ್ದು ಪ್ಲಾಂಟ್ಸ್ ಫುಡ್ ನ ಪ್ರಿಪೇರ್ ಮಾಡ್ತಾವೆ. ಇನ್ನ ಪ್ಲಾಂಟ್ ಅಂದ್ರೆ ಸಸ್ಯಗಳು ಆಹಾರದ ಕ್ರಿಯೆಯನ್ನ ತಯಾರು ಮಾಡ್ತಾವಲ್ಲ, ಹಾಗಾಗಿ ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಂತಾವ, ಮತ್ತೆ ಬೇರೆ ಪ್ರಾಣಿಗಳದನ್ನ ಭಕ್ಷಿಸ್ತಾವ ಅಥವಾ ಸೇವನೆ ಮಾಡ್ತಾವ. ದೇ ವಿಲ್ ಕನ್ಸ್ಯೂಮ್ ಅಂತ, ದೇ ವಿಲ್ ಈಟ್ ಅಂತ ಹೇಳ್ತೀವಿ ನಾವು. ಹಾಗಾಗಿ ಪ್ಲಾಂಟ್ಸ್ಗಳಿಗೆ ಪ್ಲಾಂಟ್ಸ್ ಆರ್ ಪ್ರೊಡ್ಯೂಸರ್ ಅಂತ ಹೇಳ್ತೀವಿ. ಯಾಕೆ ಪ್ರೊಡ್ಯೂಸರ್ ಅಂತಂದ್ರೆ ಅವು ಪ್ರಿಪೇರ್ ಮಾಡಿ ಬೇರೆಯವ್ರಿಗೆ ಕೊಡ್ತಾವ, ಪ್ರೊಡ್ಯೂಸ್ ಮಾಡ್ತಾವ, ಬಿಡುಗಡೆ ಮಾಡ್ತಾವ, ಹೌದಾ? ಅದ್ರ ಜೊತೆಗೆ ಪ್ಲಾಂಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಟೋಟ್ರೋಪ್ಸ್ ಅಂತ ಕರಿತೀವಿ. ಆಟೋಟ್ರೋಪ್ಸ್ ಅಂತ ಯಾಕೆ ಕರಿತೀವಿ? ಆಟೋಟ್ರೋಪ್ಸ್ ಮತ್ತೆ ಹೆಟರೋಟ್ರೋಪ್ಸ್ ಅಂತ ಬರ್ತಾವ. ಹೆಟರೋಟ್ರೋಪ್ಸ್ ಇವುಗಳಿಗೆ ವ್ಯತ್ಯಾಸ ಏನು? ಆಟೋಟ್ರೋಪ್ಸ್ ಅಂತಂದ್ರೆ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತಕ್ಕಂತಹ ಒಂದು ಜೀವಿಗಳಿಗೆ ನಾವೇನಂತ ಕರಿತೀವಿ? ಆಟೋಟ್ರೋಪ್ಸ್ ಅಂತ ಕರಿತೀವಿ. ಆಹಾರಕ್ಕೋಸ್ಕರ ಮತ್ತೊಂದು ಪ್ರಾಣಿಗಳ ಮೇಲೆ ಡಿಪೆಂಡ್ ಆಗಿರ್ತಾವ, ಮತ್ತೊಂದು ಪ್ರಾಣಿಗಳ ಮೇಲೆ ಅವಲಂಬನೆಯನ್ನ ಹೊಂದಿರ್ತಾವ ಅಂತವಕ ನಾವು ಹೆಟರೋಟ್ರೋಪ್ಸ್ ಅಂತ ಹೇಳ್ತೀವಿ. ದ ಆರ್ಗ್ಯಾನಿಸಮ್ ವಿಚ್ ಡಿಪೆಂಡ್ಸ್ ಆನ್ ದಿ ಅದರ್ ಆರ್ಗ್ಯಾನಿಸಮ್ ಫಾರ್ ದ ಫುಡ್ ಅಂತ ಹೇಳಿದ್ರೆ ಅವು ಹೆಟರೋಟ್ರೋಪ್ ಬರ್ತಾವ. ದ ಆರ್ಗ್ಯಾನಿಸಮ್ ವಿಚ್ ಪ್ರಿಪೇರ್ಸ್ ಇಟ್ಸ್ ಓನ್ ಫುಡ್ ಅಂತ ಅಂದ್ರೆ ಅವು ಸಸ್ಯಗಳು ಬರ್ತಾವ, ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಆಲ್ ಆನಿಮಲ್ಸ್, ಎಲ್ಲ ರೀತಿಯಾದಂತಹ ಪ್ರಾಣಿಗಳು, ಅರ್ಥ ಆಯ್ತಾ? ಇಲ್ಲಿ ಪಿಚರ್ ಪ್ಲಾಂಟ್ ಅಂತ ಬರ್ತದ. ಈ ಪಿಚರ್ ಪ್ಲಾಂಟ್ ಏನಿದೆಯಲ್ಲ, ಇದೊಂದು ಹೊರತುಪಡಿಸಿ ಉಳಿದೆಲ್ಲನಪ್ಪ ಅವಾಗ ಸೇವ್ ಮಾಡ್ಕೊಂತಾವ ಅಥವಾ ಪ್ರಿಪೇರ್ ಮಾಡ್ಕೊಂತಾವ. ಈ ಪಿಚರ್ ಪ್ಲಾಂಟ್ ಏನ್ ಮಾಡ್ತದಪ್ಪ ಅಂತಂದ್ರೆ, ಇದು ಮಸ್ಕಿಟೋ ಸಣ್ಣ ಸಣ್ಣ ಒಂದು ಜೀವಿಗಳನ್ನ, ಹೌದಾ, ಕೀಟಗಳನ್ನ ಏನ್ ಮಾಡ್ತದ, ಎಲೆಗಳಲ್ಲಿ ಮುಚ್ಕೊಂಡು ಅದೇ ಭಕ್ಷಿಸ್ತದ, ತಿಂತಕ್ಕಂತ ಒಂದೇ ಒಂದು ಸಸ್ಯ ಇದು. ಯಾವುದು? ಪಿಚರ್ ಪ್ಲಾಂಟ್ ಅಂತ ಹೇಳ್ತೀವಿ. ಹಾಗಾದ್ರೆ ನೀವು ಕ್ವಶನ್ ಮಾಡ್ಕೋಬಹುದು, ನಮ್ಮ ಫುಡ್ ರೈಸ್ ಅನ್ನ ನಾವೇ ಕುಕ್ ಮಾಡ್ಕೊಳ್ತೀವಿ. ಹೌದಪ್ಪ, ನೀನೇ ಕುಕ್ ಮಾಡ್ಕೊಂತೀಯ, ನೀನೇ ತಯಾರು ಮಾಡ್ಕೊಂತೀಯ, ಬಜ್ಜಿ ತಿಂತೀಯ, ನೀನೇ ಮಾಡ್ಕೊಂಡ್ ತಿಂತೀಯ. ಆದ್ರೆ ಆ ಬಜ್ಜಿ ಹಿಟ್ಟು ಎಲ್ಲ ಬಂದಿದ್ದು ಎದರಿಂದ? ಸಸ್ಯಗಳಿಂದ ಬಂದಿರ್ತದೆ, ಹೌದಾ? ಆ ಸಸ್ಯಗಳಿಂದ ಬಂದದ್ದನ್ನ ನಾವು ಪ್ರಿಪೇರ್ ಮಾಡ್ಕೊಂಡು ತಿಂತೀವಿ. ಅದಕ್ಕೆ ಅನ್ನೋದೆಲ್ಲ ಓನ್ ಫುಡ್ ಅಂತ ಪ್ರಿಪೇರ್ ಮಾಡೋದಂತ. ಅಂದ್ರೆ ನೀನ್ ಏನೋ ಯಾವ್ದೇ ಯಾರೋ ಸಹಾಯದ ಇಲ್ಲದೆ, ನೀರಿನ ಸಹಾಯದಿಂದ, ಸೂರ್ಯನ ಬೆಳಕಿನ ಸಹಾಯದಿಂದ ಕಾರ್ಬನ್ ಡೈಆಕ್ಸೈಡ್ ಅನ್ನು ಯೂಸ್ ಮಾಡಿ, ಇವು ಮೂರನ್ನು ಯೂಸ್ ಮಾಡಿ ನೀನು ಆಹಾರನ ತಯಾರು ಮಾಡ್ತಾ ಇದ್ದಪ್ಪ ಅಂದ್ರೆ ನಿನಗೆ ಆಟೋಟ್ರೋಪ್ಸ್ ಅಂತ ನಾವು ಕರಿಬಹುದು. ನಿನಗೆ ಅಥವಾ ನೀವು ಯಾರೇ ಅನಿಮಲ್ಸ್ ನಿಮ್ ಸುತ್ತಮುತ್ತ ಇದ್ರು ಅವು ಮಾಡ್ಕೊಂತಿದ್ವಪ್ಪ ಅಂದ್ರೆ ಅವಾಗ ಈ ರೀತಿ ಕರಿಬಹುದು, ಆಟೋಟ್ರೋಪ್ಸ್ ಅಂತ ಕರಿಬಹುದು. ಬಟ್ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ, ಹೌದಾ? ಮೆಕ್ಕೆಜೋಳ ಆಗಿರ್ಬೋದು, ಗೋಂಜಾಳ ಆಗಿರ್ಬೋದು, ಹೌದಾ, ಜೋಳ ಆಗಿರ್ಬೋದು, ಗೋಧಿ. ಓಕೆ, ಇವೆಲ್ಲ ಎಲ್ಲಿ ಸಿಗ್ತಾವ? ನಮಗೆ ಸಸ್ಯಗಳಿಂದನೇ ಸಿಗ್ತಾವ ತಾನೆ. ಸೊ ಹಾಗಾಗಿ ನಾವೇನಪ್ಪಾ ಅಂತಂದ್ರೆ ಹೆಟ್ರೋಟ್ರೋಪ್ಸ್ ಮತ್ತೊಂದು ಆರ್ಗಾನಿಸಮ್ ಅಥವಾ ಜೀವಿಗಳ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ವಿಚ್ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ಲೆಮನ್ ಅಂತ ಕಾಮನ್ ಕ್ವಶನ್ ಇದೆ ನೋಡಿ. ಕೇಳ್ತಾ ಇರ್ತಾನ, ಬಟ್ ಆದ್ರೆ ನಮಗೆ ಟೆನ್ಷನ್ ಅಲ್ಲಿ, ಫ್ರಸ್ಟ್ರೇಷನ್ ಅಲ್ಲಿ, ಡಿಪ್ರೆಷನ್ ಹೋಗಿರ್ತೀವಿ, ಎಲ್ಲ ಓದಿ 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 ತಲೆ ಕೆಟ್ಟೋಗಿರ್ತದ. ಸೊ ಅಂತದ್ರಲ್ಲಿ ಕಾಮನ್ ಆಗಿ ಬರೋದೇ ಇಲ್ಲ, ಕಾಮನ್ ಆನ್ಸರ್ಸೇ ಬರಲ್ಲ. ಹಾಗಾದ್ರೆ ಈ ಲೆಮನ್ ಅಲ್ಲಿ ಬರ್ತಕ್ಕಂಥ ಆಸಿಡ್ ಯಾವ್ದಪ್ಪ ಅಂತಂದ್ರೆ ಸಿಟ್ರಿಕ್ ಆಸಿಡ್ ಅಂತ ಮೊದಲೇ ಹೇಳ್ಬಿಡ್ತೀನಿ ಆನ್ಸರ್, ಸಿಟ್ರಿಕ್ ಆಸಿಡ್. ಆಮೇಲೆ ನೋಡಿ, ಕರ್ಡ್ ಅಲ್ಲಿ ಬರೋದು ಲ್ಯಾಕ್ಟಿಕ್ ಆಸಿಡ್. ಆಮೇಲೆ ಸ್ಟಮಕ್ ಅಲ್ಲಿ ಬರೋದು ಹೈಡ್ರೋ ಕ್ಲೋರಿಕ್ ಆಸಿಡ್ ಅಂತ ಹೇಳ್ತೀವಿ. ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಂದ್ರೆ ನಾವು HCl ಅಂತ ಹೇಳ್ತೀವಿ. ಆಮೇಲೆ ಟ್ಯಾಮ್ರಿನ್ ಅಲ್ಲಿ ಟಾರ್ಟಾರಿಕ್ ಆಸಿಡ್. ಆಂಟ್ಸ್ ಅಲ್ಲಿ ಮೆಥನೋಯಿಕ್ ಆಸಿಡ್ ಅಥವಾ ಫಾರ್ಮಿಕ್ ಆಸಿಡ್ ಅಂತ ಹೇಳ್ತೀವಿ, ಹೌದಾ? ಆಮೇಲೆ ಟೊಮ್ಯಾಟೋದಲ್ಲಿ ಆಕ್ಸಾಲಿಕ್ ಆಸಿಡ್ ಬರ್ತದ, ಹೌದಾ? ಇವೇನ್ ಅದಾವಲ್ಲ, ನಾನು ಹಿಂಗ್ ಬರಿತಾ ಇದ್ದೀನಲ್ಲ, ಇವೆಲ್ಲನು ಪ್ರತಿಯೊಂದು ಕೇಳತಕ್ಕಂತಹ ಕ್ವಶನ್ಸೇ, ಇವೆಲ್ಲ ರಿಪೀಟ್ ಆದಂತಹ ಕ್ವಶನ್ಸ್ಗಳು ಇವೆ. ಟೊಮ್ಯಾಟೋ ಕೇಳ್ತಿರ್ತಾನ, ಅಥವಾ ಹುಣಸೆಹಣ್ಣು ಕೇಳ್ತಿರ್ತಾನ, ಸ್ಟಮಕ್ ಕೇಳ್ತಿರ್ತಾನ, ಅಥವಾ ಆಂಟ್ ಅಲ್ಲಿ ಪದೇ 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 ಇರುವೆಗಳಲ್ಲಿ ಬರ್ತಕ್ಕಂಥದ್ದು. ಓಕೆ,
ಇವುಗಳನ್ನ ನಾವು ನ್ಯಾಚುರಲಿ ಕೊಡ್ತಕ್ಕಂಥ ಒಂದು ಏನು ಸಿಗ್ತಕ್ಕಲ್ಲ, ಅವು ಪ್ರಾಣಿಗಳು ತಮ್ಮನ್ನ ತಾವು ಹೇಗೆ ರಕ್ಷಿಸಿಕೊಳ್ತಾವ, ರಕ್ಷಣೆಗೋಸ್ಕರ ಇವು ಆಸಿಡ್ ಅನ್ನ ಹೊಂದಿರ್ತಾವ. ಅರ್ಥ ಆಯ್ತಾ? ಇವು ಆಂಟ್ ಆಗಿರ್ಬೋದು, ಆಮೇಲೆ ಜೇನು ಹುಳ ಆಗಿರ್ಬೋದು. ಓಕೆ, ಆ ಜೇನು ಹುಳುಗಳು ಕಡ್ದಾಗ ನಮ್ಗೆ ಏನು ಉರಿತದಪ್ಪ ಅಂದ್ರೆ ಆಸಿಡ್ ರಿಲೀಸ್ ಆಗಿರ್ತದ, ಫಾರ್ಮಿಕ್ ಆಸಿಡ್. ಈ ಆಂಟ್ಗಳು ಇರುವೆ ಕಡ್ದಾಗ ಕೂಡ ನಮಗೆ ಉರಿತದಪ್ಪ ಅಂತಂದ್ರೆ ಅಲ್ಲಿ ಆಸಿಡ್ ರಿಲೀಸ್ ಆಗಿರ್ತದ. ತಿಳಿತಾ? ಹಾಗಾದ್ರೆ ಗೊತ್ತಾಯ್ತು ಯಾವುದು ಆಸಿಡ್ ಅಂತ. ಇನ್ನ ಈ ಅಸಿಟಿಕ್ ಹೈಡ್ರೋಕ್ಲೋರಿಕ್ ಆಸಿಡ್ ನಮ್ಗೆ ಏನ್ ಮಾಡ್ತಪ್ಪ ಅಂದ್ರೆ ಹೊಟ್ಟೆಗಳಲ್ಲಿ ಬ್ಯಾಕ್ಟೀರಿಯಾಗಳನ್ನ ಏನ್ ಮಾಡ್ತದೆ, ಇದು ಕಿಲ್ ಅಂತ ಬರೀತೀನಿ. ನಾನು ಡೈರೆಕ್ಟ್ ಆಗಿ ಬರಿತಾ ಇದ್ದೀನಿ. ಬ್ಯಾಕ್ಟೀರಿಯಾ ಕಿಲ್ ಅಂತಂದ್ರೆ ಬ್ಯಾಕ್ಟೀರಿಯಾಗಳನ್ನ ಸಾಯಿಸೋದಕ್ಕೆ ಅಥವಾ ಅದನ್ನ ನಾಶಪಡಿಸೋದಕ್ಕೆ ಹೆಲ್ಪ್ ಆಗ್ತಕ್ಕಂಥದ್ದು ಯಾವುದು? HCl ಅಂತ ಹೇಳ್ತೀವಿ. ನಮ್ಮ ತಿನ್ನಂತ ಆಹಾರದಲ್ಲಿ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲುವಂತಹ ಕೆಲಸ ಮಾಡೋದು ಯಾವುದು? HCl ಮಾಡ್ತದೆ, ಹೈಡ್ರೋಕ್ಲೋರಿಕ್ ಆಸಿಡ್ ಮಾಡ್ತದೆ. ಓಕೆ, ಇನ್ನು ಲ್ಯಾಕ್ಟಿಕ್ ಆಸಿಡ್ ಬಗ್ಗೆ ನೀವು ಪದೇ ಪದೇ ಕೇಳಿದಿರಿ. ಯಾವಾಗಪ್ಪ ಅಂದ್ರೆ ಮಸಲ್ ಕ್ರ್ಯಾಂಪ್ ಆಗಿರ್ತದಲ್ಲ, ಮಸಲ್ ಕ್ರ್ಯಾಂಪ್ ಆದಾಗ ಬಿಡುಗಡೆ ಆಗ್ತಕ್ಕಂಥ ಒಂದು ಆಮ್ಲ ಅಂತ ಹೇಳ್ತೀವಿ. ಅಂದ್ರೆ ಸ್ನಾಯು ಸೆಳೆತ ಉಂಟಾದಾಗ ಬಿಡುಗಡೆ ಆಗ್ತಕ್ಕಂತಹ ಒಂದು ಆಮ್ಲ ಯಾವ್ದಪ್ಪ ಅಂತಂದ್ರೆ ಅದು ಲ್ಯಾಕ್ಟಿಕ್ ಆಮ್ಲ ಅಂತ ಹೇಳ್ತೀವಿ. ಯಾವಾಗ ಗಾಳಿ ಆಕ್ಸಿಜನ್ ನ ಕೊರತೆ ಆಗ್ತದ, ಆಮ್ಲಜನಕದ ಕೊರತೆ ಆದಾಗ ನಮಗೆ ಮಸಲ್ ಕ್ರ್ಯಾಂಪ್ ಬರ್ತದ. ಮಸಲ್ ಕ್ರ್ಯಾಂಪ್ ಆದಾಗ ಬಿಡುಗಡೆ ಆಗ್ತಕ್ಕಂಥದ್ದು ಲ್ಯಾಕ್ಟಿಕ್ ಆಸಿಡ್ ಆಗಿರ್ತದೆ. ಓಕೆ, ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಇನ್ನು ಬೇಕಾದ್ರೆ ನನ್ನ ಲಿಸ್ಟ್ ಅನ್ನ ನೀವು ಕಮೆಂಟ್ ಮಾಡ್ರಿ, ನನ್ನ ಲಿಸ್ಟ್ ತಗೊಂಡು ನೆಕ್ಸ್ಟ್ ಕ್ಲಾಸಲ್ಲಿ ಪಕ್ಕ ಒಂದೇ ಬರ್ತೀನಿ. ಓಕೆ, ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ ಇದೆ. ಅಂದ್ರೆ ಜೀವಿಗಳ ಒಂದು ಯೂನಿಟ್ ಅಂತೀನಿ ಹೇಳ್ತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್ಸ್ ಅಂತೀವಿ. ಘಟಕ, ಯೂನಿಟ್ ಅದೇನು? ಒಂದು ಘಟಕ. ಹೌದಾ? ಜೀವಿಗಳ ಒಂದು ಸಾಮಾನ್ಯ ಘಟಕ ಯಾವುದು ಅಂತ ಹೇಳ್ತಾರೆ. ಅದು ಏನಪ್ಪಾ ಅಂತಂದ್ರೆ ನಾವು ಜೀವಕೋಶ ಅಂತ ಹೇಳ್ತೀವಿ. ಏನು? ಜೀವಕೋಶ, ಇಂಗ್ಲಿಷ್ ಅಲ್ಲಿ ಸೆಲ್ ಅಂತ ಕರಿತೀವಿ. ಆಯ್ತಾ? ಈ ಸೆಲ್ ಅಂತ ನೋಡ್ತಾ ಹೋದಲ್ಲಿ ಸೆಲ್ ನೋಡ್ರಿ, ಸೆಲ್ಯುಲಾ ಅನ್ನುವಂತ ವರ್ಡ್ ಬಂದಿದೆ. ಯಾರು ಕಂಡು ಹಿಡಿತಾರಪ್ಪ ಅಂತಂದ್ರೆ ರಾಬರ್ಟ್ ಹುಕ್ ಅಂತ ಹೇಳ್ತೀವಿ. ಯಾವಾಗ? 1665ರಲ್ಲಿ ಸೆಲ್ಯುಲಾ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸ್ಮಾಲ್ ರೂಮ್. ಇವೆಲ್ಲ ಬರಿತಾ ಇದೀನಲ್ಲ, ಇವೆಲ್ಲ ಕ್ವಶನ್ ಆಗ್ಯದಾವ. ಓಕೆ, ಸ್ಮಾಲ್ ರೂಮ್ ಅಂತ. ಹಾಗಾರ ಸ್ಟಡಿ ಆಫ್ ಸೆಲ್ ಅಂತ ಹೋದ್ರೆ ಸೈಟೋಲಾಜಿ ಅಂತ ಹೇಳ್ತೀವಿ. ಸೈಟೋಲಾಜಿ. ಈ ಸೆಲ್ ಜೀವಕೋಶ ಅಂತ ಹೇಳ್ತೀವಲ್ಲ, ಸೈಟೋಲಾಜಿ ಅಂತ ಹೇಳ್ತೀವಿ. ಈ ಸೈಟೋಲಾಜಿ ಯಾಕಂತ ಕರಿತಾರಪ್ಪ ಅಂದ್ರೆ ಸೆಲ್ ಹ್ಯಾಸ್, ಜೀವಕೋಶದಲ್ಲಿ ಒಂದು ದ್ರವ ಕಂಡು ಬರ್ತದೆ. ಜೀವಕೋಶದ ದ್ರವ, ಜೀವಕೋಶ ದ್ರವ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಆದ್ರೆ ಇಂಗ್ಲಿಷ್ ಅಲ್ಲಿ ಜೀವಕೋಶ ದ್ರವಕ್ಕೆ ಏನಂತ ಕರೀತಾರಪ್ಪ ಅಂತಂದ್ರೆ ಸೈಟೋಪ್ಲಾಸಮ್ ಅಂತ ಕರೀತಾರೆ. ಸೈಟೋಪ್ಲಾಸಮ್ ಅಂತ ಕರಿತೀವಿ. ಆ ಸೈಟೋಪ್ಲಾಸಮ್ ಅಲ್ಲಿ ಆನ್ ಏರೋಬಿಕ್ ರೆಸ್ಪಿರೇಷನ್ ನಡೀತದ. ಗಾಳಿ ರಹಿತ ಉಸಿರಾಟ ಕ್ರಿಯೆ ನಡೀತದ. ಆನರೋಬಿಕ್ ರೆಸ್ಪಿರೇಷನ್ ಆದಾಗ ಇಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಈಸ್ಟ್ ಪ್ಲಸ್ ಆಲ್ಕೋಹಾಲ್ ಬಿಡುಗಡೆ ಆಗ್ತಾವ. ಈಸ್ಟ್ ಮತ್ತೆ ಆಲ್ಕೋಹಾಲ್ ಬಿಡುಗಡೆ ಆಗ್ತದ. ಇನ್ನ ಸೈಟೋಪ್ಲಾಸಮ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನ್ಯೂಕ್ಲಿಯಸ್ ಬರ್ತದ. ಆಮೇಲೆ ಇದ್ರ ಜೊತೆಗೆ ಇದ್ರೊಳಗಲ್ಲ, ನ್ಯೂಕ್ಲಿಯಸ್ನ ಒಳಗಡೆ ಬರೆದು ಬಿಡ್ತೀನಿ, ಕ್ರೋಮ್ಯಾಟಿನ್ ಅಂತ ಹೇಳ್ತೀವಿ. ಕ್ರೋಮ್ಯಾಟಿನ್ ಕಂಡು ಬರ್ತದ. ಅದ್ರ ಜೊತೆಗೆ ನ್ಯೂಕ್ಲಿಯಸ್ನ ಒಳಗಡೆ ನ್ಯೂಕ್ಲಿಯೋಲಸ್ ಕಂಡು ಬರ್ತದ. ಅಂದ್ರೆ ಕೋಶ ಕೇಂದ್ರ ಕಂಡು ಬರ್ತದ. ಅದಾದ ನಂತರ ಸೈಟೋಪ್ಲಾಸಮ್ ಅಲ್ಲಿ ಮೈಟೋಕಾಂಡ್ರಿಯಾ ಕಂಡು ಬರ್ತದ. ಇನ್ನು ಇಲ್ಲಿ ಬರ್ತೀನಿ ನೋಡ್ರಿ. ಅದ್ರ ಜೊತೆಗೆ ರೈಬೋಸೋಮ್ ಕಂಡು ಬರ್ತಾವ, ಲೈಸೋಸೋಮ್ ಕಂಡು ಬರ್ತಾವ. ಹೌದಾ? ವ್ಯಾಕ್ಯೂಯೋಲ್ ಕಂಡು ಬರ್ತಾವ, ಸೆಂಟ್ರಿಯೋಲ್ ಕಂಡು ಬರ್ತಾವ, ಗಾಲ್ಗಿ ಬಾಡಿ ಕಂಡು ಬರ್ತಾವ. ಆಮೇಲೆ EPR ಕಂಡು ಬರ್ತಾವ. ಇವು ಎಲ್ಲಾದ್ರೂ ಪ್ರತಿಯೊಂದು ಒಂದೊಂದೇ ತನ್ನದೇ ಆದಂತಹ ಕೆಲಸವನ್ನ ಹೊಂದಿದಾವ. ನೋಡ್ರಿ, ರೈಬೋಸೋಮ್ಗಳಿಗೆ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ
ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ. ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಪ್ರೋಟೀನ್ ಫ್ಯಾಕ್ಟರಿ ಆಫ್ ದಿ ಸೆಲ್ ಅಂತ ಕರೀತಾರ. ನೆನಪಿಟ್ಕೋಬೇಕು, ನಾನು ಬಾಯಲ್ಲಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೊರಿ ಮತ್ತೊಂದ್ಸರಿ. ಮತ್ತೆ 10 ಸೆಕೆಂಡ್ ಇಂದ ಒಂದು ಕೇಳ್ಕೊಳ್ಬೇಕಾರೆ. ಪ್ರೋಟೀನ್ ಫ್ಯಾಕ್ಟರಿ ಯಾಕಂದ್ರೆ ಇಟ್ ಸಿಂಥಸೈಸ್ ದ ಪ್ರೋಟೀನ್ ಅಂತ ಹೇಳ್ತೀವಿ. ಲೈಸೋಸೋಮ್ ಏನಪ್ಪಾ ಅಂತಂದ್ರೆ ಕೆಲಸ ಮಾಡಬೇಕಿರ್ತಕ್ಕಂಥ ಜೀವಿಗಳನ್ನ ಕೊಲ್ತದ. ಇಲ್ಲಿ ನಾನು ಕ್ಲಿಯರ್ ಮಾಡ್ತೀನಿ, ಹೌದಾ, ಇಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ ನೋಡಿ. ಕೆಲಸ ಮಾಡದೇ ಇರ್ತಕ್ಕಂತಹ ಜೀವಿಗಳನ್ನ ಏನ್ ಮಾಡ್ತದ್ದು, ಕೊಲ್ತದ. ಹಾಗಾಗಿ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ಸುಯಿಸೈಡ್ ಬ್ಯಾಗ್ ಆಫ್ ಸೆಲ್ ಅಂತ ಕರೀತಾರ. ಸುಯಿಸೈಡ್ ಬ್ಯಾಗ್. ಯಾಕೆ ಸುಸೈಡ್ ಬ್ಯಾಗ್ ಅಂತಾರಪ್ಪ ಅಂದ್ರೆ ತನ್ನದೇ ಆದಂತಹ ಒಂದು ಜೀವಿಗಳು ಏನಾದ್ರು ಕೆಲಸ ಮಾಡ್ಲಿಪ್ಪ ಅವುಗಳನ್ನ ಕೂಡ ಇದು ಮಾಡ್ತದ, ತನ್ನಂತಾನೆ ಕೊಂದಾಗ್ತದ ಅಂತದಪ್ಪ ಅಂದ್ರೆ ಲೈಸೋಸೋಮ್ ಆಗಿರ್ತದ. ಇನ್ನ ವ್ಯಾಕ್ಯೂಲ್ ಏನಪ್ಪಾ ಅಂದ್ರೆ ಸ್ಟೋರೇಜ್ ಅಂತ ಹೇಳ್ತೀವಿ ನಾವು. ಏನಂತ ಹೇಳ್ತೀವಿ? ಸ್ಟೋರೇಜ್ ರೂಮ್ ಅಂತ ಹೇಳ್ತೀವಿ. ಸ್ಟೋರೇಜ್ ರೂಮ್. ಆಮೇಲೆ ಸೆಂಟ್ರಿಯೋಲು ಏನ್ ಮಾಡ್ತದೆ, ಬೇಕಾದಂತ ಶಕ್ತಿಯನ್ನು ಒದಗಿಸ್ತದ. ಶಕ್ತಿಯನ್ನು ಏನ್ ಮಾಡ್ತದಪ್ಪ ಅಂದ್ರೆ ಇದು ಒದಗಿಸ್ತದ. ಆಮೇಲೆ ಗಾಲ್ಗಿ ಬಾಡಿ ಏನಪ್ಪಾ ಅಂತಂದ್ರೆ ಸೀಕ್ರೆಷನ್ ಮಾಡ್ತದ. ಸೀಕ್ರೆಷನ್ ಸೀಕ್ರೆಷನ್ ಮಾಡ್ತದ. ಇದಕ್ಕ ಸಂಚಾರಿ ಪೊಲೀಸ್ ಅಂತ ಕರೀತಾರ. ಸಂಚಾರಿ ಪೊಲೀಸ್ ಸಂಚಾರಿ ಪೊಲೀಸ್ ಅಂತ ಕರೀತಾರೆ ಅದಕ್ಕೆ, ಗಾಲ್ಗಿ ಬಾಡಿಗೆ. ಹೌದಾ, ಕೆಮಿಕಲ್ ಸೀಕ್ರೆಷನ್ ಮಾಡ್ತದೆ. ಇ ಪಿ ಆರ್ ನೋಡ್ರಿ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಇ ಪಿ ಆರ್ ಅಂದ್ರೆ ಏನಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಕರಿತೀವಿ. ಮತ್ತೆ ಇವೆಲ್ಲಾನು ಕಂಡಿಡೋದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಓಕೆ, ಅದನ್ನ ಕಮೆಂಟ್ ಮಾಡ್ರಿ, ಯಾರ್ಯಾರು ಕಂಡಿಡಿದಾರ ಅಂತ ಕಮೆಂಟ್ ಮಾಡ್ರಿ. ಓಕೆನಾ? ಸೊ ಇ ಪಿ ಆರ್ ಅಂತಂದ್ರೆ ಎಂಡೋ ಪ್ಲಾಸ್ಮಿಕ್ ರೆಟಿಕ್ಯುಲಮ್. ಈ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನ್ ಮಾಡ್ತಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟ್ ಮಾಡ್ತದ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಏನ್ ಟ್ರಾನ್ಸ್ಪೋರ್ಟ್ ಮಾಡ್ತದ? ಪ್ರೋಟೀನ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತದ. ಹಾಗಾದ್ರೆ ಅದನ್ನ ಪ್ಯಾಕೇಜ್ ಮಾಡೋದು ಯಾವುದು? ಇಲ್ಲಿ ನಾನು ಹೇಳಿದ್ನಲ್ಲ, ಸೀಕ್ರೆಷನ್ ಮಾಡ್ತದ. ಅದ್ರ ಜೊತೆಗೆ ಗಾಲ್ಗಿ ಬಾಡಿ ಏನ್ ಮಾಡತ್ತಪ್ಪ ಅಂದ್ರೆ ಪ್ಯಾಕೇಜಿಂಗ್ ಏನ್ ಮಾಡ್ತಾವ? ಪ್ಯಾಕೇಜಿಂಗ್ ಅಂತ ಹೇಳ್ತೀವಿ. ದಯವಿಟ್ಟು ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಖರಾಬ್ ಇದ್ರೆ ಡೈಜೆಸ್ಟ್ ಮಾಡ್ಕೊಳ್ಳಿ. ಓಕೆ, ಪ್ಯಾಕೇಜಿಂಗ್ ಮಾಡ್ತಾವ. ಪ್ಯಾಕ್ ಮಾಡಿದ ಏನ್ ಮಾಡ್ತಾವ? ಇದು ಕೊಡ್ತಾವ. ಇದೇನ್ ಮಾಡ್ತದೆ? ತಗೊಂಡು ಎಲ್ಲ ಕಡೆ ಓಡಾಡ್ತತಿ. ಹೌದಾ? ಓಕೆ, ನೆಕ್ಸ್ಟ್. ವಾಟ್ ಈಸ್ ದಿ ಮೋಸ್ಟ್ ಅಬಂಡೆಂಟ್ ಗ್ಯಾಸ್ ಇನ್ ದಿ ಯೂನಿವರ್ಸ್? ವಿಶ್ವದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಅನಿಲ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಭೂಮಿಯ ಮೇಲ್ಗಡೆ ಕಂಡು ಬರ್ತಕ್ಕಂತಹ ಒಂದು ಅನಿಲ ಅಂತ ಕೇಳಿದಾಗ ನಮಗೆ ಆಲ್ಮೋಸ್ಟ್ ಗೊತ್ತಿದೆ ಯಾವ್ದಪ್ಪ ಅಂತಂದ್ರೆ ನಾವು ನೈಟ್ರೋಜನ್ ಅಂತ ಹೇಳ್ತೀವಿ. ಎಷ್ಟು ಇದಪ್ಪ ಅಂದ್ರೆ 78% ಸರ ಅಂತ ಹೇಳ್ತೀವಿ. ಆಕ್ಸಿಜನ್ O2 8, O2 ಇದಪ್ಪ ಅಂದ್ರೆ 21 ಅಂತ ಹೇಳ್ತೀವಿ. CO2 ಅಂತ ಕೇಳಿದಾಗ 0.33 ಅಂತ ಹೇಳ್ತೀವಿ. 2 ಅಂತ 3 ಅಂತ ಹೇಳ್ತೀವಿ. 0.03 ಅಂತ ಹೇಳ್ತೀವಿ. ಆಮೇಲೆ ಇಷ್ಟಾದ್ಮೇಲೆ ರಿಮೈನಿಂಗ್ ಏನಪ್ಪಾ ಅಂದ್ರೆ ಅದರ್ಸ್ ಅಂತ ಹೇಳ್ತೀವಿ. ಅದರ್ ಗ್ಯಾಸಸ್ ಅಂತ ಹೇಳ್ತೀವಿ. ಇದು ಭೂಮಿ ಮೇಲೆ ನೋಡಿದ್ವಿ. ಎಷ್ಟು ನಿಮ್ಗೆ ಗೊತ್ತಿರಲೇಬೇಕು ತಮ್ಮಗೌಡ್ರೆ. ಓಕೆ, ಗೊತ್ತಿರಲೇಬೇಕು. ಹಾಗಾದ್ರೆ ಯೂನಿವರ್ಸ್ ಅಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ, ನಿಮಗೆ ಇಲ್ಲಿ ನಾವು ಏನ್ ನೋಡ್ತಿದೀವಿ? ಭೂಮಿ ಮೇಲೆ ಕಂಡು ಬರ್ತಕ್ಕಂಥ ನೋಡ್ತಾ ಇದೀವಿ. ಹಾಗಾದ್ರೆ ಯೂನಿವರ್ಸ್ ಅಲ್ಲಿ ಜಾಸ್ತಿ ಕಂಡು ಬರೋದು ನಮಗೆ ಬೇಕಲ್ಲ, ಅದು ಯಾವ್ದಪ್ಪ ಅಂತಂದ್ರೆ ಹೈಡ್ರೋಜನ್. ಯಾವ್ದ್ರಿ? ಹೈಡ್ರೋಜನ್. ಇದರ ಸಿಂಬಾಲ್ ಏನಾಗಿರ್ತದಪ್ಪ ಅಂದ್ರೆ ಎಚ್ ಆಗಿರ್ತದ. ಇದರ ಒಂದು ಐಸೋಟೋಪುಗಳು ಅಂತ ಬರ್ತಾವ. ಆ ಐಸೋಟೋಪ್ಗಳು ನೋಡ್ರಿ, ಹೈಡ್ರೋಜನ್ ಒಂದು ಮಾಸನ ಹೊಂದಿರ್ತದ. ಇದು ಅಟಮಿಕ್ ನಂಬರ್ ಆಗಿರ್ತದ. ಹೈಡ್ರೋಜನ್ ಒಂದು ಅಟಮಿಕ್ ನಂಬರ್ ಇರ್ತದ. ಐಸೋಟೋಪ್ ಏನಪ್ಪಾ ಅಂದ್ರೆ ಒಂದೇ ಒಂದು ಎಲಿಮೆಂಟ್ ಬೇರೆ ಬೇರೆ ರಾಶಿಗಳನ್ನು ಹೊಂದಿರ್ತದ ಅಥವಾ ಮಾಸನ ಹೊಂದಿರ್ತದ. ಸೇಮ್ ಎಲಿಮೆಂಟ್ ವಿಚ್ ಹ್ಯಾಸ್ ಎ ಡಿಫ್ರೆಂಟ್ ಮಾಸಸ್. ಅದ್ರ ಜೊತೆಗೆ ಹೈಡ್ರೋಜನ್ 2 ಇರ್ತದ, ಹೈಡ್ರೋಜನ್ 1, ಹೈಡ್ರೋಜನ್ 3 ಇರ್ತದ. ಇದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಪ್ರೋಟಿಯಂ ಅಂತ ಕರೀತಾರ. ಪ್ರೋಟಿಯಂ ಅಂತ ಕರೀತಾರ. ಇದಕ್ಕ ಡ್ಯೂಟೇರಿಯಂ ಅಂತ ಕರೀತಾರ. ಡ್ಯೂಟೇರಿಯಂ ಅಂತ ಕರೀತಾರ. ಆಮೇಲೆ ಇದಕ್ಕೆ ಟ್ರಾನ್ಸಿಯಂ ಅಂತ ಕರೀತಾರೆ. ಸೊ ಈ ಡ್ಯೂಟೇರಿಯಂ ಮತ್ತೆ ಟ್ರಾನ್ಸಿಯಂ ಏನದೆಯಲ್ಲ, ವಿಚ್ ಆರ್ ಯೂಸ್ಡ್ ಇನ್ ದಿ ಹೈಡ್ರೋಜನ್ ಬಾಂಬ್ಸ್. ಹೈಡ್ರೋಜನ್ ಬಾಂಬ್ಗಳನ್ನ ತಯಾರು ಮಾಡಕ್ಕೆ ಇಲ್ಲಿ ನ್ಯೂಕ್ಲಿಯರ್ ನ ವಿದಳನ ಕ್ರಿಯೆಯಿಂದ ಏನಾಗ್ತದಪ್ಪ ಅಂದ್ರೆ ಬ್ಲಾಸ್ಟ್ ಆಗ್ತಾವ. ಅಂದ್ರ ಫಿಷನ್ ಕ್ರಿಯೆಯಿಂದ ಏನಾಗ್ತದೆ? ಇಲ್ಲಿ ಫಿಷನ್ ಅಂತ ಹೇಳ್ತೀವಿ. ಫ್ಯೂಷನ್ ಬೇರೆ. ಫ್ಯೂಷನ್ ಅಂದ್ರೆ ಕುಡ್ಕೊಳ್ಳೋದು, ಫಿಷನ್ ಅಂದ್ರೆ ಒಡೆದಾಕೊಳ್ಳೋದು, ಬೇರೆ ಬೇರೆ ಆಗೋದು, ಸೆಪರೇಟ್ ಆಗೋದು. ಆ ಒಂದು ಕ್ರಿಯೆ ಮುಖಾಂತರ ಬ್ಲಾಸ್ಟ್ ಆಗ್ತಕ್ಕಂಥ ಬಾಂಬ್ಗಳಲ್ಲಿ ಇದು ಹೈಡ್ರೋಜನ್ ಬಾಂಬ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಅದು ಹೈಡ್ರೋಜನ್ ಐಸೋಟೋಪ್ಗಳು ಯಾವ್ದು ಅಂತ ಕೇಳಿದಾಗ ನೀವು ಡ್ಯೂಟೇರಿಯಂ ಮತ್ತೆ ಟ್ರಾನ್ಸಿಯಂ ಯೂಸ್ ಮಾಡೋ ಅಂತ ಬರಿಬಹುದು. ಇವುಗಳನ್ನ ಬಾಂಬ್ಗಳಲ್ಲಿ ಬಳಸ್ತಾರ. ಇಷ್ಟು ಸಾಕು ಅಂತ ಅನ್ಕೊಳ್ತೀವಿ. ಎಸ್. ಇನ್ನು ನೆಕ್ಸ್ಟ್, ವಾಟ್ ಈಸ್ ದ ಫಂಕ್ಷನ್ ಆಫ್ ಕ್ಲೋರೋಫಿಲ್ ಇನ್ ಪ್ಲಾಂಟ್ ಅಂತ ಇದೆ. ಕ್ಲೋರೋಫಿಲ್ ನೋಡ್ರಿ, ನಿಮಗೆ ಪ್ಲಾಸ್ಟಿಡ್ಸ್ ಅಂತ ಬರ್ತಾವ.
ಪ್ಲಾಸ್ಟಿಡ್ಸ್, ಕ್ರೋಮೋಪ್ಲಾಸ್ಟ್, ಅದಕ್ಕಿಂತ ಮುಂಚೆ ಲ್ಯೂಕೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್ ಅಂಡ್ ಕ್ಲೋರೋಪ್ಲಾಸ್ಟ್ ಅಂತ ಬರ್ತೈತಿ. ಈಗ ಈ ಕ್ಲೋರೋಪ್ಲಾಸ್ಟ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಇನ್ನೊಂದು ಪಿಗ್ಮೆಂಟ್ ಯಾವ್ದಪ್ಪ ಅಂತಂದ್ರೆ ಅದು ಕ್ಲೋರೋಫಿಲ್ ಆಗಿರ್ತದ. ಲ್ಯೂಕೋಪ್ಲಾಸ್ಟ್ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಸಸ್ಯದ ಒಂದು ಎಲೆಗಳಲ್ಲಿ ಕಂಡು ಬರ್ತದೆ. ಎಲ್ಲಿಯಪ್ಪ ಅಂದ್ರೆ ತುದಿಗಳಂತ ಹೇಳ್ತೀವಲ್ಲ, ತುದಿಗಳಲ್ಲಿ ಕಂಡು ಬರ್ತದೆ. ಸಾರಿ, ಕ್ರೋಮೋಪ್ಲಾಸ್ಟ್ ಆಗಿರ್ತದೆ ಇದು. ಎಸ್, ಲ್ಯೂಕೋಪ್ಲಾಸ್ಟ್ ಎಲ್ಲಿಪ್ಪ ಅಂದ್ರೆ ರೂಟ್ಸ್ಗಳಲ್ಲಿ ಕಂಡು ಬರ್ತದ. ಕ್ರೋಮೋಪ್ಲಾಸ್ಟ್ ಎಲ್ಲಿಪ್ಪ ಅಂದ್ರೆ ಹಣ್ಣುಗಳಲ್ಲಿ, ಇಟ್ ಮೀನ್ಸ್ ಫ್ರೂಟ್ಸ್ಗಳಲ್ಲಿ ಕಂಡು ಬರ್ತದ. ಕ್ಲೋರೋಪ್ಲಾಸ್ಟ್ ಎಲ್ಲಿಪ್ಪ ಅಂದ್ರೆ ಲೀವ್ಸ್ಗಳಲ್ಲಿ ಕಂಡು ಬರ್ತದೆ, ಅಂದ್ರೆ ಸಸ್ಯದ ಎಲೆಗಳಲ್ಲಿ. ಇನ್ನ ಕ್ರೋಮೋಪ್ಲಾಸ್ಟ್ ಎಲ್ಲಿಪ್ಪ ಅಂದ್ರೆ ಸಸ್ಯದ ಒಂದು ಹಣ್ಣು ಅಂತ ಹೇಳ್ತೀವಿ, ಹಣ್ಣಿನಲ್ಲಿ ಕಂಡು ಬರ್ತದೆ. ಇನ್ನ ರೂಟ್ ಅಲ್ಲಿ ಏನಪ್ಪಾ ಅಂದ್ರೆ ಆಬ್ವಿಯಸ್ಲಿ ಬೇರು ಅಂತ ಹೇಳ್ತೀವಿ, ಬೇರುಗಳು ಕಂಡು ಬರ್ತದೆ. ಆಯ್ತಾ? ಇನ್ನ ಕ್ಲೋರೋಫಿಲ್ ಇದರೊಳಗೆ ಏನ್ ಕಂಡು ಬರ್ತದಪ್ಪ ಅಂತಂದ್ರೆ ಈ ಕ್ಲೋರೋಫಿಲ್ ಅಲ್ಲಿ ನಾವು ಏನಂತ ಹೇಳ್ತೀವಪ್ಪ ಅಂದ್ರೆ ಕಿಚನ್ ರೂಮ್ ಅಂತ ಹೇಳ್ತೀವಿ. ಕಿಚನ್ ರೂಮ್ ಆಫ್ ದಿ ಪ್ಲಾಂಟ್ ಅಂತ ಹೇಳ್ತೀವಿ. ಅದರ ಸಸ್ಯಗಳ ಅಡುಗೆ ಕೋಣೆ ಯಾವ್ದಪ್ಪ ಅಂತಂದ್ರೆ ಕ್ಲೋರೋಫಿಲ್. ಇದಕ್ಕೆ ಕನ್ನಡದಾಗ ನಾವ್ ಏನಂತ ಕರಿತೀವಪ್ಪ ಅಂತಂದ್ರೆ ಪತ್ರ ಹರಿತ್ತು ಅಂತ ಕರಿತೀವಿ. ಪತ್ರ ಹರಿತ್ತು ಅಂತ ಕರಿತೀವಿ. ಪತ್ರ ಹರಿತ್ತು. ಸೊ ಈ ಒಂದು ಹಸಿರು ವರ್ಣಕ ಅಂತ ಹೇಳ್ತೀವಿ. ಏನಪ್ಪ ಪಿಗ್ಮೆಂಟ್, ಗ್ರೀನ್ ಪಿಗ್ಮೆಂಟ್. ಯಾವ್ದು ಕಲರು? ಗ್ರೀನ್ ಪಿಗ್ಮೆಂಟ್. ಈ ಗ್ರೀನ್ ಪಿಗ್ಮೆಂಟ್ ಇರೋದ್ರಿಂದಾನೇ ಸಸ್ಯಗಳ ಎಲೆಗಳು ಏನಾಗಿರ್ತಪ್ಪ ಅಂದ್ರೆ ಹಸಿರು ಬಣ್ಣವಾಗಿರ್ತಾವ. ಇದನ್ನು ಕೂಡ ತಿಳ್ಕೊಳ್ಬೇಕು, ನೆನಪಿಟ್ಕೊಳ್ಬೇಕು. ಓಕೆ, ಅದಾದ ನಂತರ ಕಿಚನ್ ರೂಮ್ ಅಂತ ಕರಿತೀವಿ. ಯಾಕಂದ್ರೆ ಈ ಕ್ಲೋರೋಫಿಲ್ ಏನ್ ಮಾಡ್ತದೆ ಅಂತ ಕೇಳಿದಾನೆ. ಕ್ಲೋರೋಫಿಲ್ ಏನ್ ಮಾಡ್ತದಪ್ಪ ಅಂತಂದ್ರೆ ಅಬ್ಸಾರ್ಬ್ಸ್ ದಿ ಸನ್ಲೈಟ್ ಫಾರ್ ಫೋಟೋಸಿಂಥಸಿಸ್. ಅಂದ್ರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ನಡೆಯಬೇಕಾದ್ರೆ ಸೂರ್ಯನ ಬೆಳಕವನ್ನ ಹೀರಿಕೊಳ್ತಕ್ಕಂತಹ ಕೆಲಸವನ್ನ ಮಾಡ್ತಕ್ಕಂಥದ್ದು ಪತ್ರ ಹರಿತ್ತು ಅಂತ ಹೇಳ್ತೀವಿ, ಅಥವಾ ಕ್ಲೋರೋಫಿಲ್ ಅಂತ ನಾವು ಹೇಳ್ತೀವಿ. ತಿಳಿತು ಅಂತ ಅನ್ಕೊಳ್ತೀನಿ. ಓಕೆ, ಹಾಗಾದ್ರೆ ಇನ್ನ ಮುಂದೆ ಹೋಗೋಣ. ಸಸ್ಯಗಳ ಬಗ್ಗೆ ಇಷ್ಟ ಸಾಕು, ಇನ್ನೂ ಅದಾವ ಅಲ್ಲಿ ಟಿಶ್ಯೂಸ್ ಬರ್ತಾವ, ಅದನ್ನ ಬಂದಾಗ ನೋಡೋಣ. ಓಕೆ, ನೆಕ್ಸ್ಟ್, ವಾಟ್ ಇಸ್ ದಿ ಕೆಮಿಕಲ್ ಸಿಂಬಲ್ ಆಫ್ ಐರನ್? ಅಂದ್ರೆ ಕಬ್ಬಿಣದ ರಾಸಾಯನಿಕ ಚಿಹ್ನೆ ಯಾವುದು ಅಂತ ಕೇಳಿದಾನೆ. ಕಬ್ಬಿಣದ ರಾಸಾಯನಿಕ ಚಿಹ್ನೆ. ಇದು ನಿಮಗೆ ಗೊತ್ತಾಗಬೇಕಂತಂದ್ರೆ ನೀವೇನ್ ನೋಡ್ಬೇಕಪ್ಪ ಅಂತಂದ್ರೆ ಆವರ್ತ ಕೋಷ್ಟಕ ಅಂತ ಇದೆ. ಅಂದ್ರೆ ಪಿರಿಯಾಡಿಕ್ ಟೇಬಲ್ ಅಂತ ಇದೆ. ಆವರ್ತ ಕೋಷ್ಟಕವನ್ನ ನೀವು ನೋಡ್ಕೊಳ್ಬೇಕು. ಈ ಆವರ್ತ ಕೋಷ್ಟಕದಲ್ಲಿ ಎಷ್ಟು ಎಲಿಮೆಂಟ್ ಅದಾವಪ್ಪ ಅಂತಂದ್ರೆ 118 ಎಲಿಮೆಂಟ್ಗಳು ಕಂಡು ಬರ್ತಾವ. 118 ಎಲಿಮೆಂಟ್ಗಳು ಕಂಡು ಬರ್ತಾವ. 90 ವರೆಗೆ ಏನಪ್ಪಾ ಅಂತಂದ್ರೆ ಲೋಹಗಳಿವೆ. ಇದ್ರೊಳಗ ಅದಾದ ನಂತರ ಮತ್ತೆ ಪ್ಲಸ್ ಯಾವ್ದಪ್ಪ ಅಂದ್ರೆ ಅಲೋಹಗಳು ಕಂಡು ಬರ್ತಾವ. ಅದಾದ ನಂತರ ಮಿಶ್ರ ಲೋಹಗಳು. ಇಲ್ಲಿ ಇವಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಮೆಟಲ್ಸ್ ಅಂತ ಕರಿತೀವಿ. ನಾನ್ ಮೆಟಲ್ಸ್. ಆಮೇಲೆ ಇವುಗಳಿಗೆ ಏನಂತ ಕರಿತಾರಪ್ಪ, ಮೆಟಲಾಯ್ಡ್ಸ್ ಅಂತ ಕರೀತಾರೆ. ಅದಾದ ನಂತರ ಹ್ಯಾಲೋಜನ್ಸ್ ಅಂತ ಹೇಳ್ತೀವಿ. ಈಗ ಮೆಟಲ್ಗೆ ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕೊಟ್ಟೆ, ಸೋಡಿಯಂ ಇದೆ, ಮ್ಯಾಗ್ನೇಷಿಯಂ ಇದೆ, ಪೊಟ್ಯಾಷಿಯಂ. ನಾನ್ ಮೆಟಲ್ಗೆ ಎಲ್ಲಾ ರೀತಿ ನೀವು ಆಕ್ಸಿಜನ್ ತಗೊಳ್ರಿ, ನೈಟ್ರೋಜನ್ ಗ್ಯಾಸ್ ಅನ್ನ ತಗೊಳ್ರಿ, ಇವೆಲ್ಲ. ಮೆಟಲಾಯ್ಡ್ ಅಂತ ತಗೊಂಡಾಗ ಅಂದ್ರೆ ಸೆಮಿ ಮೆಟಲ್ ಅಂತ ಹೇಳ್ತೀವಿ. ಅದರಲ್ಲಿ ನೀವು ಏನಪ್ಪಾ ಅಂತಂದ್ರೆ ಅಲಾಯ್ ಅಂತ ಯೂಸ್ ಮಾಡಿದಾಗ ಮೆಟಲಾಯ್ಡ್ಸ್, ಅಲಾಯ್ ಅಂತ ಕೇಳಿದಾಗ ಮಿಶ್ರ ಲೋಹಗಳು ಅಂತ ಹೇಳ್ತೀವಿ. ಅಲಾಯ್ಗಳಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ಬ್ರಾಸ್ ಬರ್ತದ, ಬ್ರಾಂಜ್ ಇವೆಲ್ಲ ಕೂಡ ಬರ್ತಾವ.
ಇನ್ನು ಮೆಟಲಾಯ್ಡ್ಸ್ ಸೆಮಿ ಕಂಡಕ್ಟರ್ ಒಳಗೆ ಒಂದು ಬರ್ತದೆ ಸಿಲಿಕಾನ್ ಅಂತ ಬರ್ತದೆ. ಸಿಲಿಕಾನ್ ಅನ್ನೋ ಒಂದು ಸೆಮಿ ಕಂಡಕ್ಟರ್ ಅಂತ ಹೇಳ್ತೀವಿ. ಸಾರಿ. ಹ್ಯಾಲೋಜನ್ಸ್ ಅಂತ ನೋಡ್ತಾ ಹೋದಾಗ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಅಸಟೈನ್ ಅಂತ ಬರ್ತಾವ. ಇವೇನಪ್ಪಾ ಅಂತಂದ್ರೆ ಹ್ಯಾಲೋಜನ್ಸ್ ಅಂತ ಹೇಳ್ತೀವಿ. ಈ ಹ್ಯಾಲೋಜನ್ ಗ್ರೂಪ್ಗಳು ಮತ್ತೆ ನಿಮಗೆ ಕಾರ್ಬನ್ ಕಂಪೌಂಡ್ ಚಾಪ್ಟರ್ ಅಲ್ಲಿ ಬರ್ತವೆ. ಅಲ್ಲಿ ಕೂಡ ನಾವು ಕಲಿತೀವಿ 10th ಅಲ್ಲಿ. ಬಟ್ ನೀವು 10th ಓದಲ್ಲ ಇವಾಗ. ಸೊ ನಾನು ಹೇಳೋ ಕರ್ತವ್ಯ ನಂದು, ನಾನು ಹೇಳ್ತೀನಿ ಯಾವಾಗ ಕಾರ್ಬನ್ ಬಗ್ಗೆ ಹೇಳುವಾಗ. ಓಕೆ, ಕಾರ್ಬನ್ದ ಪ್ರಾಪರ್ಟಿ ಬಹಳ ಇದೆ ಜೀವನದಲ್ಲಿ, ನಾವು ತಿಳ್ಕೊಬೇಕಾದದ್ದು. ಓಕೆ, ಸೊ ಹಾಗಾದ್ರೆ ಇವಕ್ಕೆ ಏನಂತ ಕರಿತೀವಿ ನಾವು, ಹ್ಯಾಲೋಜನ್ ಅಂತ ಕರಿತೀವಿ. ಇವುಗಳ ಒಂದು ಏನು ಶಕ್ತಿ ಏನಾಗಿರ್ತದೆ ಅಥವಾ ಚಾರ್ಜ್ ಏನಾಗಿರ್ತದಪ್ಪ ಅಂತಂದ್ರೆ, ಇವುಗಳದ್ದು ನೆಗೆಟಿವ್ ಚಾರ್ಜ್ ಅನ್ನ ಹೊಂದಿರ್ತಾವೆ. ಪ್ರತಿಯೊಂದು ನೆಗೆಟಿವ್ ಚಾರ್ಜ್ ನ ಹೊಂದಿರ್ತಾವ, ಋಣಾತ್ಮಕ ಶಕ್ತಿಯನ್ನು ಹೊಂದಿರ್ತಾವ. ಓಕೆ, ಹಾಗಾದ್ರೆ ಕೆಮಿಕಲ್ ಸಿಂಬಲ್ ಆಫ್ ಐರನ್ ನೋಡ್ರಿ. ಎಲ್ಲ ಬಿಟ್ಟು ನಾನು ಬೇರೆ ಡಿಸ್ಕಸ್ ಮಾಡ್ತೀನಿ ಅಂತ ಅನ್ಕೊಳ್ಬೇಡಿ. ಕೆಮಿಕಲ್ ಸಿಂಬಲ್ ಆಫ್ ಐರನ್ ಏನಪ್ಪಾ ಅಂದ್ರೆ ಎಫ್ ಅಂತ ಬರ್ತದೆ. ಈ ಎಫ್ ಯಾಕೆ ಬರ್ತದ, ನಾವು ಐರನ್ ಅನ್ನ ಐ ಅಂತ ಯಾಕೆ ಬರಂಗಿಲ್ಲ? ಯಾಕಪ್ಪ ಅಂತಂದ್ರೆ ಈ ಎಫ್ ಅನ್ನೋದು ಬಂದಿರೋದು ಒಂದು ಗ್ರೀಕ್ ಲೆಟರ್ ಆದಂತಹ ಒಂದು ಫೆರಮ್ ಅನ್ನುವಂತ ಒಂದು ವರ್ಡ್ ಇಂದ ಬಂದೈತಿ. ಫೆರಮ್ ಆದಂತ ಒಂದು ವರ್ಡ್ ಮೊನ್ನೆ ಟಿ ಎಕ್ಸಾಮ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದಂಗೆ ನಾನು ಬರೆದಿದ್ದೆ. ನೀವು ಪ್ರೀವಿಯಸ್ ವಿಡಿಯೋದ ನೋಡ್ಬೋದು, ಅದರಿಂದ 2 ಕ್ವಶನ್ ಬಂದಿದೆ. ಓಕೆ, ಸೊ ಮಾಡಿದ್ದೆ 2 ವಿಡಿಯೋ, 2 ಕ್ವಶನ್ ಬಂದಿದೆ. ಹ್ಯಾಪಿ ಆಗ್ತೀನಿ, ಯಾಕಪ್ಪ ಅಂದ್ರೆ ಕಂಟೆಂಟ್ ನಾನು ಸ್ಲೋ ಆಗಿ ಕೊಡ್ತಾ ಇದ್ದೆ. ಬಟ್ ಏನೋ ಆಗ ಆ ಎಕ್ಸಾಮ್ ಬೇಗ ನಡೆದೋಯ್ತು. ಬಟ್ ಕಂಟಿನ್ಯೂಸ್ ಯಾರಿದ್ದೀರಾ ಅವ್ರಿಗೆ ಪಕ್ಕಾ ಸಿಕ್ಕೇ ಸಿಗ್ತಾವ ಮಾರ್ಕ್ಸ್, ಪರ್ಫೆಕ್ಟ್ ಆಗ್ತಾರೆ. ಆಮೇಲೆ ಎ ಜಿ ಅಂತ ನೋಡಿದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇದು ಸಿಲ್ವರ್ ಕ್ವಶನ್ ಕೇಳಿದ್ರು ಮೊನ್ನೆ, ಸಿಲ್ವರ್ ಕ್ವಶನ್, ಸಿಲ್ವರ್. ಇನ್ನು ಎ ಯು ಅಂತಂದ್ರೆ ನಾವು ಏನಂತ ಹೇಳ್ತೀವಿ, ಗೋಲ್ಡ್ ಅಂತ ಹೇಳ್ತೀವಿ. ಎ ಯು ಅಂದ್ರೆ ಗೋಲ್ಡ್, ಬಂಗಾರ. ಅದಕ್ಕೆ ಏನಂತ ಕರೀತಾರೆ, ಯಾಕೆ ನೋಡಿ ಎ ಯು ಅಂತಾನೆ ಯಾಕೆ ಕರೀತಾರ, ಎ ಜಿ ಅಂತಾನೆ ಯಾಕೆ ಕರೀತಾರಪ್ಪ ಅಂತ ನೋಡೋದು ಹೋದ್ರೆ ಬರಿತೀನಿ, ಸ್ಕ್ರೀನ್ ಶಾಟ್ ಅನ್ನ ತಗೊಳ್ರಿ ಬೇಕಂದ್ರೆ. ಓಕೆ, ಯಾಕೆ ಎ ಜಿ ಯಾಕೆ ಎ ಯು ಅಂತ ಕರೀತಾರೆ ನೋಡ್ರಿ. ಸಿಲ್ವರ್ಗೆ ಅವ್ರದ್ದು ಏನಂತ ಕರೀತಾರಪ್ಪ ಅಂದ್ರೆ ಅರ್ಜೆಂಟಿನಮ್ ಅಂತ ಕರೀತಾರೆ, ಅರ್ಜೆಂಟಿನಮ್ ಅಂತ ಕರೀತಾರೆ. ಬಂಗಾರ ಗೋಲ್ಡ್ಗೆ ಏನಂತ ಕರೀತಾರಪ್ಪ ಅಂದ್ರೆ ಆರಮ್ ಅಂತ ಕರೀತಾರೆ. ಇನ್ನ ಸೋಡಿಯಂ ನ ಸಿಂಬಲ್ ಎಸ್ ಒ ಅಂತ ಬರೆಯಲ್ಲ, ನಾವು ಎನ್ ಎ ಅಂತ ಬರಿತೀವಿ. ಯಾಕಪ್ಪ ಅಂತಂದ್ರೆ ಇದು ಸೋಡಿಯಂ ಅದು ನ್ಯಾಟ್ರಿಯಂ ಅಂತ ಹೇಳ್ತೀವಿ, ನ್ಯಾಟ್ರಿಯಂ ಅಂತ ಹೇಳ್ತೀವಿ. ಮರ್ಕ್ಯೂರಿದನ್ನ ನಾವು ಎಮ್ ಇ ಅಂತಾನು ಬರೆಯಲ್ಲ, ಎಮ್ ಯು ಅಂತಾನು ಬರೆಯಲ್ಲ, ಅದನ್ನ ಎಚ್ ಜಿ ಅಂತ ಬರಿತೀವಿ. ಯಾಕಪ್ಪ ಅಂತಂದ್ರೆ ಇದು ಮರ್ಕ್ಯೂರಿ, ಮರ್ಕ್ಯೂರಿ ಅದಕ್ಕೆ ಸಿಂಬಲ್ ಹೆಸರು ಏನಪ್ಪಾ ಅಂತಂದ್ರೆ ಹೈಡ್ರಾರ್ಜಿರಮ್ ಅಂತ ಇದೆ, ಹೈಡ್ರಾರ್ಜಿರಮ್, ಹೈಡ್ರಾರ್ಜಿರಮ್ ಅಂತ ಬರ್ತದೆ. ಸೊ ಇವೆಲ್ಲಪ್ಪ ಏನಪ್ಪಾ ಅಂದ್ರೆ ಬೇರೆ ಒಂದು ಭಾಷೆಗಳಲ್ಲಿ ಬರ್ತಕ್ಕಂತಹ ಒಂದು ಧಾತುಗಳನ್ನ ತಗೊಂಡು ಅಲ್ಲಿ ಹಾಕಿರ್ತಾರ. ಸೊ ಅವುಗಳಿಗೆ ಲ್ಯಾಟಿನ್ ನೇಮು ಮತ್ತು ಗ್ರೀಕ್ ನೇಮ್ ಬೇರೆ ಬೇರೆ ಆಗಿರ್ತಾವ. ಸಿಂಬಲ್ ಗಳನ್ನ ಕೇಳ್ತಾನ. ಮನೆ ಸಿಲ್ವರ್ ಕೇಳಿದ್ದ, ಮುಂದೆ ಗೋಲ್ಡ್ ಕೂಡ ಕೇಳಬಹುದು, ಸೋಡಿಯಂ ಕೇಳಬಹುದು, ಮರ್ಕ್ಯೂರಿ ಕೇಳಬಹುದು. ಇವಾಗ ನಾನು ಕೇಳಬೇಕಂದ್ರೆ ಯಾವಪ್ಪ ಅಂದ್ರೆ ಐರನ್ ಅನ್ನ ಕೇಳಿದೀನಿ. ಐರನ್ ಅನ್ನ ನಾವು ಫೆರಮ್ ಅಂತ ಬರಿತೀವಿ. ಹಾಗಾಗಿ ಅದರ ಒಂದು ಸಿಂಬಲ್ ಏನಾಗಿರುತ್ತಪ್ಪ ಅಂದ್ರೆ ಎಫ್ ಎ ಆಗಿರ್ತದ. ಇನ್ನು ಉಳಿದಕ್ಕಂಥವು ಕಾಮನ್ ಆಗಿ ಸಿಲಿಕಾನ್ ಎಸ್ ಐ ಅಂತಾನೆ ಬರಿತೀವಿ, ಹೈಡ್ರೋಜನ್ ಎಚ್ ಬರಿತೀವಿ, ಹೀಲಿಯಂ ಅನ್ನ ಎಚ್ ಅಂತ ಬರಿತೀವಿ, ಲಿಥಿಯಂ ಅನ್ನ ಎಲ್ ಅಂತ ಬರಿತೀವಿ, ಜಿಂಕ್ ಅನ್ನ ಜೆಡ್ ಅಂತ ಬರಿತೀವಿ. ಇವುಗಳಿಗೆ ಪ್ರಾಬ್ಲಮ್ ಇಲ್ಲ, ಯಾಕಪ್ಪ ಅಂದ್ರೆ ಅವ್ರದ್ದು ತನ್ನದೇ ಆದಂತಹ ಒಂದು ನೇಮು ಇದೆ. ಇವು ಬೇರೆ ಭಾಷೆಯಿಂದ ಬಂದಿರತಕ್ಕಂತಹ ಒಂದು ಏನು ಧಾತುಗಳಾಗಿರ್ತಾವಪ್ಪ, ಅದಕ್ಕಾಗಿ ಏನಪ್ಪಾ ಅಂದ್ರೆ ಹೆಸರುಗಳು ಬೇರೆ ಬೇರೆ ಆಗಿರ್ತಾವ. ಓಕೆ, ಸೊ ತಿಳ್ಕೊಂಡ್ರಿ ಅಂತ ಅನ್ಕೊಳ್ತೀನಿ. ಇನ್ನು ಬಹಳ ಇದೆ ನಿಮಗೆ. ಹೇಳಪ್ಪ ಅಂತಂದ್ರೆ ಹೈಡ್ರೋಜನ್ ಹಿಡ್ಕೊಂಡು 30ನೇದು ಜಿಂಕ್ ವರೆಗೆ ನಿಮಗೆ ಪರ್ಫೆಕ್ಟ್ ಆಗಿ ಬರಲೇಬೇಕು. ಅವುಗಳ ಒಂದು ಅಟಮಿಕ್ ನಂಬರ್ ಆಗಿರ್ಬೋದು, ಅವುಗಳ ಮಾಸ್ ಆಗಿರ್ಬೋದು, ಅವುಗಳ ವೆಲೆನ್ಸಿ ಆಗಿರ್ಬೋದು, ಓಕೆ, ಅವುಗಳ ಒಂದು ಚಾರ್ಜ್ ಆಗಿರ್ಬೋದು, ಪ್ಲಸ್ ಮೈನಸ್ ಆಗಿರ್ಬೋದು, ಇವೆಲ್ಲ ಕೂಡ ಏನಪ್ಪಾ ಅಂದ್ರೆ 1ರಿಂದ 30 ಎಲಿಮೆಂಟ್ ವರೆಗೆ ನಿಮಗೆ ಬರಲೇಬೇಕು. ಕ್ಲಿಯರಾ? ಬರಕ್ಕೇನಿಲ್ಲ, ಒಂದು 10 ದಿನ ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಲೈಫ್ ಲಾಂಗ್ ನೆನಪಿಟ್ಕೊಳ್ತೀರಿ. ಬಟ್ ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ ವಿಡಿಯೋದನ್ನ ಮಾಡಿದೀನಿ ನಾನು, ಯಾವ ರೀತಿ ವೆಲೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು, ಯಾವ ರೀತಿ ಅದರ ಒಂದು ರಾಶಿಯನ್ನ ಕಂಡುಹಿಡಿಬೇಕು ಅನ್ನೋದು ಎಲ್ಲಾನು ಹೇಳಿದ್ದೀನಿ. ಓಕೆ, ಯಾವ ರೀತಿ ಕ್ವಶನ್ ಕೇಳ್ತಾರಂತ ನೀವು ಗೆಸ್ ಆಗಂಗಿಲ್ಲ. ಓಕೆನಾ? ಸೊ ಬಟ್ ವಿಡಿಯೋ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗ್ರಿ, ಪಕ್ಕ ಅರ್ಥ ಆಗೇ ಆಗ್ತದ. ಸೈನ್ಸ್ ಏನ್ ಬಹಳ ದೊಡ್ಡ ಮಹಾ ಅಲ್ಲ, ತಿಳ್ಕೊಂಡ್ರೆ ಕ್ಲಿಯರ್ ಆಗಿ ಯಾರು ಬೇಕಾದ್ರೂ ಕೂಡ ಅರ್ಥ ಮಾಡ್ಕೊಳ್ಬಹುದು. ಓಕೆ ಓಕೆ, ನೆಕ್ಸ್ಟ್ ನೋಡೋಣ. ಶೋರ್ ಗೈಸ್. ಸೊ ಇಲ್ಲಿಗೆ ಕ್ವಶನ್ಸ್ ಅಷ್ಟೇ ತಗೊಂಡಿದ್ದೆ, ಕ್ವಶನ್ ಮುಗಿದಿದೆ. ಇನ್ನು ಉಳಿದ ಪ್ರಶ್ನೆಗಳನ್ನ ಮತ್ತೆ ಮುಂದಿನ ಒಂದು ಕ್ಲಾಸ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಓಕೆ, ಎಲ್ರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ನೀವು ವಿಡಿಯೋನ ಅತಿ ಪೇಷನ್ಸ್ ಫುಲಿ ನೋಡಿದ್ರಿ ಅಂತ ಅನ್ಕೊಳ್ತೀನಿ. ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ, ಮತ್ತೆ ನಿಮ್ ಫ್ರೆಂಡ್ ಸರ್ಕಲ್ ಶೇರ್ ಮಾಡ್ರಿ. ಈ ರೀತಿಯಾಗಿ ಡೀಟೇಲ್ ಆಗಿ ಕ್ಲಾಸಸ್ ಮಾಡ್ತಾ ಇದ್ರೆ ನಂದು ಉದ್ದೇಶ ಏನಪ್ಪಾ ಅಂದ್ರೆ MCQ ಬೇಸ್ಡ್ ನೋಡ್ರಪ್ಪ. ನೀವೇನಲ್ಲಿ ಥೆರಾಟಿಕಲಿ ಬರಿತಾ ಇಲ್ಲ, ಐ ಮೀನ್ ಏನಪ್ಪಾ ಡಿಸ್ಕ್ರಿಪ್ಷನ್ ಬರಿತಾ, ಡಿಸ್ಕ್ರೈಬ್ ಅಂತ ಏನಿರ್ತೈತಲ್ಲ, ಸ್ಕ್ರಿಪ್ಟ್ ರೈಟಿಂಗ್ ಅಂತ ಇರ್ತದೆ, ಆ ರೀತಿನೂ ಬರಿತಾ ಇಲ್ಲ. ಓಕೆನಾ?
ಡೆಸ್ಕ್ರಿಪ್ಟಿವ್ ಪೇಪರ್ಸ್ ಅಂತೂ ಇವಾಗ ನೀವು ಬರೆಯೋದಾದ್ರೆ ಡೆಸ್ಕ್ರಿಪ್ಟಿವ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ಅದನ್ನ ತಿಳ್ಕೊಂಡ್ ಬರೀಬೇಕು. ಬಟ್ ಒನ್ ವರ್ಡ್ ಏನು ಬರ್ತದೆ ನಮಗೆ MCQ ಮೇನ್ ಇಂಪಾರ್ಟೆಂಟ್. ಕ್ವಶನ್ ಕೇಳೋದ್ರೆ MCQ ಬೇಸ್ ಮೇಲೆ ಕೇಳ್ತಾರೆ, ಅಲ್ಲಿ ನಿಮಗೆ ಗೊತ್ತಾದ್ರೆ ಸಾಕು. ಓಕೆ, ಡಿಸ್ಕ್ರಿಪ್ಟಿವ್ ಪೇಪರ್ ನಾವು ನೋಡೋಣ ಆಮೇಲೆ MS ಯಾವಾಗ ನೀವು ಬರೀತಿರಲ್ಲ ಡಿಸ್ಕ್ರಿಪ್ಟಿವ್ ಪೇಪರ್ನ, ಅವಾಗ ನಾನು ಬೇಕಾದ್ರೆ ನಿಮಗೆ ಕ್ಲಾಸಸ್ ಮಾಡ್ತೀನಿ, ಎಕ್ಸ್ಟ್ರಾ ಕ್ಲಾಸಸ್. ಓಕೆ, ಸೊ ಅಲ್ಲಿವರೆಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಮಿಸ್ ಮಾಡ್ಕೊಳ್ಬೇಡಿ, ಉಚಿತ ಕಾರ್ಯಾಗಾರ ಇದೆ. ಯಾವ ಡೇಟಪ್ಪ ಅಂತಂದ್ರೆ 21/12/2025 ಅಂತಂದ್ರೆ ಇದೇ ತಿಂಗಳು 21ನೇ ತಾರೀಕಿಗೆ ಧಾರವಾಡದಿಂದ ಶಿಕ್ಷಕರು ಬರ್ತಾ ಇದ್ದಾರೆ, ನುರಿತ ಶಿಕ್ಷಕರು ಬರ್ತಾ ಇದ್ದಾರೆ. 22/12/2025 ಏನಪ್ಪಾ ಅಂದ್ರೆ ಆಫ್ಲೈನ್ ಕ್ಲಾಸಸ್ ವಿತ್ ಫಿಸಿಕಲ್ ಪ್ಲಸ್ ಲೈಬ್ರರಿ ಕೂಡ ಕೊಡ್ತಾ ಇದ್ದೀವಿ. ಇನ್ನು ನಿಮಗೆ ರೂಮ್ಸ್ ಬೇಕಂತಂದ್ರೆ ನಾವು ಕೂಡ ಕೊಡ್ತೀವಿ. ಓಕೆ, ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ ಗೈಸ್.